ಆಗ ಏನು ಮಾಡ್ತಾರೆ, ಈ ಸಿಲಿಂಡರ್ ಯಾವ ರೀತಿ ಬಳಕೆ ಮಾಡಿರುತ್ತೆ ಒಂದು ಕಾನ್ಸೆಪ್ಟ್ ಮಾಡ್ಬಿಡ್ತಾರೆ, ಒಂದು ಆಪ್ಟೇ ಮಾಡಿಬಿಡ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇವಾಗ IPC ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳ್ತೀವಿ, ಈ ಥರ ಎಕ್ಸಾಂಪಲ್ ಹೇಳಿದ್ರೆ ಇದಕ್ಕೊಂದು ಆಕ್ಟ್ ಇದೆ. ಆ ಆಕ್ಟ್ನ ಏನಂತ ಕರೆದ್ಬಿಟ್ರು ಅಂದರೆ 1964 ಸೇಫ್ಟಿ ಆಕ್ಟ್ ಅಂತ ಮಾಡ್ಬಿಟ್ರು. 64 ಅದಕ್ಕೆ ಒಂದು ಆಕ್ಟ್ ಮಾಡಿಬಿಟ್ರು. 1964 ಸುರಕ್ಷತಾ ಕಾಯ್ದೆ. ಆ ಕಾಯ್ದೆನಲ್ಲಿ ಏನಿದೆ, ಬೇರೆ ಯಾವುದು ಸಪರೇಟ್ ಕೊಟ್ಟಿಲ್ಲ. ಕನ್ಸ್ಯೂಮರ್ ನಂಬರ್ 2 ಮೆಸೇಜು ಸಿಲಿಂಡರ್ ಮೇಲೆ ಬರ್ಬಿಟ್ರು. ಇಂಪಾರ್ಟೆಂಟ್ ಆಗಿರುವ ಸಿಲಿಂಡರ್ನ ಈ ರೀತಿ ಯೂಸ್ ಮಾಡಿ ನಿಮ್ಮ ಪ್ರಾಣ ಪ್ರಾಪರ್ಟಿ ನಿಮ್ಮ ಕುಟುಂಬದ ರಕ್ಷಣೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಮನೆಗೆ ಬಂದು ಯಾರು ಹೇಳಲಿಕ್ಕಾಗಲ್ಲ, ಇದನ್ನ ನಾವೇ ರೆಸ್ಪಾನ್ಸಿಬಿಲಿಟಿ ಆಯ್ತಲ್ಲ. ಹಾಗಾದ್ರೆ ಇವಾಗ ಸಿಲಿಂಡರ್ ಒಳಗಡೆ ಕ್ವಶನ್ಸ್ ಏನಿದೆ, ಪೆಟ್ರೋಲ್ ಇರೋದು ಒಳಗಡೆ ಇರೋದು, ಇಲ್ಲ ಗ್ಯಾಸ್ ಅಂತಾರಲ್ಲ, ಸಾರಿ ಗ್ಯಾಸ್ನ ಫಿಲ್ ಮಾಡೋಕ್ಕಾಗಲ್ಲ. ಅದು ಯಾವ ಪೆಟ್ರೋಲ್ ಇರೋದು, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG ಸಿಲಿಂಡರ್ ಅಂತ ಕರೆದಿರೋದು, ಲಿಕ್ವಿಡ್ ಪೆಟ್ರೋಲ್ ಇರೋದು. ಈಗ ನಾವು ಬೇರೆ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಪೆಟ್ರೋಲ್ ಹಾಕೋದು ನಾವು ಕಣ್ಣಲ್ಲಿ ನೋಡ್ತೀವಲ್ವಾ ಸರ್, ರೀಡಿಂಗು ಕಾಣಿಸುತ್ತೆ, ನಾವು ನೋಡ್ತೀವಿ ಲೈವಲ್ಲಿ. ಇದು ಪೆಟ್ರೋಲೇ ನೋಡಿ, ಕಾಣಿಸುತ್ತೆ ನೋಡಿ ಸರ್, ಯಾರಾದ್ರು ಬರ್ತಾ ಇದೆ ಹೊರಗಡೆ ಕಾಣಿಸುತ್ತಾ? ಕಾಣಿಸಲ್ಲ. ಇದನ್ನ ಯಾವ್ದ್ರಿಂದ ಐಡೆಂಟಿಫೈ ಮಾಡ್ಬೋದು? ಸ್ಮೆಲ್. ಎಸ್, ಸ್ಮೆಲ್. ಅದೇ ಸ್ಮೆಲ್ ಏನು ಒಳ್ಳೇದ ಕೆಟ್ಟದ ಸರ್? ಸ್ಮೆಲ್ಲು ಒಂದು ಪಾರ್ಟ್ ಕೆಟ್ಟದ್ದು, ಒಂದು ಪಾರ್ಟ್ ಒಳ್ಳೇದು. ಕೆಟ್ಟದ್ದು ಅಂದ್ರೆ ಯಾವ ಮಟ್ಟಕ್ಕಿದೆ ಈ ಸ್ಮೆಲ್ಲು ಅಂತಂದ್ರೆ, ಈ ಟೈಮ್ ಕ್ರಾಫ್ಟಿನ್ನು 5 ರಿಂದ 8 ನಿಮಿಷ ಒಬ್ಬ ವ್ಯಕ್ತಿ ದೇಹಕ್ಕೆ ತಗೊಂಡಿದ್ದಾದ್ರೆ 24 hours ಕೋಮಾ ಸ್ಟೇಜ್ಗೆ ಹೋಗ್ತಾರೆ. ಅದು ದಾಟಿದ್ರೆ ಇಟ್ ಈಸ್ ಸೈಲೆಂಟ್ ಕಿಲ್ಲರ್. ಒಳ್ಳೇದು ಅಂದ್ರೆ ಕ್ಲೂ ಕೊಡುತ್ತಷ್ಟೇ, ಅಂದರೆ ಅದೆಲ್ಲ ನೆಗೆಟಿವ್ ಥಾಟ್ಸ್ ಮಾಡೋದು ಬೇಡ. ಮತ್ತು ಇದ್ರ ಜೊತೆಗೆ 70% ಬ್ಯೂಟೇನ್, 30% ಪ್ರೊಪೈನ್, 25 ಈ ಟೈಮ್ ಕ್ಯಾಪ್ಟಿನ್ ಹಾಕಿ ಇದ್ರ ಜೊತೆಗೆ 744 ಪೌಂಡ್ ಪ್ರೆಷರ್ ಹಾಕ್ತಾರೆ ಇದಕ್ಕೆ. ಅದಕ್ಕೆ ಸಿಲಿಂಡರ್ ಸ್ಫೋಟ ಆದಾಗ ಅದು ಎಷ್ಟಂತ ಸ್ಪ್ರೆಡಿಂಗ್ ಆಗೋಲ್ಲ, ಕೊಲಾಪ್ಸ್ ಆಗುತ್ತೆ. ಮತ್ತು ಸಿಕ್ಕ ಮನುಷ್ಯರು ಬದುಕುಳಿಯೋದು ತುಂಬ ಚಾನ್ಸಸ್ ಕಮ್ಮಿ. ಇಟ್ಸ್ ಎ ಪಾಯ್ಸನ್ ಫೈರ್. ಹಾಗೆ ಪ್ರೆಷರು ಫೈರ್ ಎಲ್ಲ ಇರೋದ್ರಿಂದ ಒಂದು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಟೈಮ್ ಕೊಡಲ್ಲ ಇದು. ಅದಕ್ಕೆ ನಮ್ಮ ಘನ ಸರ್ಕಾರ ಇದು ಸ್ಟೇಟ್ ಬರಲ್ಲ, ಇವೆಲ್ಲ ಸೆಂಟ್ರಲ್ ಬರ್ತದೆ. ಏನು ಮಾಡಿದ್ರು, ಇನ್ಶೂರೆನ್ಸ್ ಕೊಟ್ಟರು, ಸಬ್ಸಿಡಿ ಕೊಟ್ಟರು, ಜೊತೆಗೆ ಒಂದು ಮೆಸೇಜ್ ಇಟ್ಟರು, ಇಫ್ ದೇರ್ ಎನಿ ಆಕ್ಸಿಡೆಂಟ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಬುಕ್ಕಲ್ಲಿ ಇದೆ ಸರ್, ಬುಕ್ಕಲ್ಲಿ ಓದ್ಕೊಳ್ಬೋದು. ಜವಾಬ್ದಾರಿ ತಗೊಂಡ್ರೆ ಊರಿಗೊಂದು ಕೊಟ್ಟರು, ರೋಡನ್ನು ಸ್ಟೇಷನ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಬಂದು ಇದನ್ನು ಹೇಳಲಿಕ್ಕೆ ಅದು ಮೆಸೇಜ್ ಕೊಟ್ಬಿಟ್ಟು ಅವ್ರು ಈ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ. ಹಾಗಾದ್ರೆ ಫಸ್ಟ್ ಒಂದು ಮೆಸೇಜ್ ಸರ್ ಏನು ಹೇಳುತ್ತೆ ನೋಡಿ, ಈ 744 ಪೌಂಡ್ ಪ್ರೆಷರ್ನ ನಾವು ನಮ್ಮ ಸ್ಫೋಟಕ ಇಲಾಖೆ ಏನಂತ ಕರಿತೀವಿ ಅಂದರೆ 744 PSI ಈಕ್ವಲ್ ಟು 7 ಸ್ಟಿಕ್ ಡೈನಮೈಟ್ ಪವರ್ ಅಂತ ಕರಿತೀವಿ. ಡೈನಮೈಟ್ ಗೊತ್ತಿದೆ ಸರ್, ಗ್ರಾಮೀಣ ಪ್ರದೇಶದಲ್ಲಿ ಸರ್ ಏನು ಬಳಸ್ತಾರೆ ಸರ್? ಅದನ್ನ ಕಲ್ಲು ಯೂಸ್ ಮಾಡೋದು, ಬಂಡೆಗಳಲ್ಲಿ ಗೋರೆಗಳಲ್ಲಿ ಕಲ್ಲನ್ನ ಮಾಡಿಸೋಕೆ ಡೈನಮೈಟ್ ಯೂಸ್ ಮಾಡ್ತಾರೆ ಸರ್. ಡೈನಮೈಟ್ ಹಚ್ಬಿಟ್ಟು ಯಾರು ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಮಾಡ್ತಾರೆ ಸರ್. ಹತ್ರ ನೋಡೋಣ ಹೆಂಗೆ ನಮ್ಮದು ಅಲ್ಲ, ಪಟಾಕಿ ಹಚ್ಚಿ ಒಂದು 100-150 ಜನ ಕಣ್ಣು ಕಿವಿ ಕಳ್ಕೊಂಡ್ರು ಅದು ದೀಪಾವಳಿನಲ್ಲಿ. ಅದು ಡೈನಮೈಟ್ ಕಲ್ಲನ್ನ ಬ್ಲಾಸ್ಟ್ ಮಾಡ್ತಿದ್ರೆ ಲೆಕ್ಕಾಕೊಳ್ಳಿ, ಅಲ್ಲಿ ಒಂದು ಡೈನಮೈಟ್ ಇದ್ರೆ ಒಂದು ವೆಹಿಕಲ್ನ ಓಡಾಡಕ್ಕೆ ಬಿಡಲ್ಲ ಅಲ್ಲಿ ಸೆಂಟ್ರಲ್ಲಿ. ಅದು ಎಕ್ಸ್ಪ್ಲೋಡ್, ಯಾಕೆಂದರೆ ಆ ಎಕ್ಸ್ಪ್ಲೋಡ್ ಆದ ಫೋರ್ಸ್ಗೆ ಒಂದು ಇಷ್ಟಪ್ಪ ಕಲ್ಲು ಹೊಡೆದ್ರು ಬಹುಶಃ ಸ್ಪಾಟ್ ಎತ್ತಾಗ್ತಾರೆ, ಬಿಕಾಸ್ ಅಷ್ಟು ಫೋರ್ಸ್ ಇರ್ತದೆ. ಈಗ ನೀವೇ ಸ್ವಲ್ಪ ಮ್ಯಾಥಮೆಟಿಕ್ಸ್ ಹೋಗಿ, ಒಂದು ಸಿಲಿಂಡ್ರು 7 ಡೈನಮೈಟ್ಗೆ ಸಮ. ಇದನ್ನ ನಾವು ಅಡುಗೆ ಕೆಲಸಕ್ಕೂ ಬಳಸ್ತೀವಿ. ಇನ್ನು ಬೇರೆ ಇವರವರು ಇವಾಗ ISRO ಅಂತ ಕರಿತೀವಿ ಸರ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ. ಕ್ಷಿಪಣಿಗಳನ್ನು ಉಡಾವಣೆ ಮಾಡೋಕ್ಕೆಲ್ಲ ಬಳಸ್ತಾರೆ. ಇದನ್ನ ಅಡುಗೆ ಕೆಲಸಕ್ಕೂ ಬಳಸಿ ಎಷ್ಟು ಕೇರ್ ಆಗಿ ಯೂಸ್ ಮಾಡಬೇಕಲ್ವ ನಾವು. ಯಾಕೆಂದರೆ ನಮ್ಮ ಜೀವ, ನಮ್ಮ ಕುಟುಂಬದ ರಕ್ಷಣೆ ಅಂದರೆ ಈ 4 ಪಾಯಿಂಟನ್ನು ಕಂಪಲ್ಸರಿ ಯೂಸ್ ಮಾಡಬೇಕು ನಾವು, ಆಯ್ತಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಫಸ್ಟ್ ಹೇಳುತ್ತೆ ಚೆಕ್ ಸೀಲ್ ಆನ್ ಡೆಲಿವರಿ. ಫಸ್ಟು ನಾವು ಫೌಂಡೇಶನ್ ನೋಡ್ಕೊಳ್ಬೇಕಾದ್ರೆ ಸಿಲಿಂಡರ್ ಮನೆಯಿಂದ ಹೊಸರು ಹೊರಗಡೆ ಮಾಡಬೇಕಾದ್ರೆ ಮೊದಲನೇ ಕೆಲಸ ಏನಂದರೆ ಈ ಪ್ರೆಷರ್ ಇದೆಯಲ್ಲ, ಜಸ್ಟ್ 1% ಪ್ರೆಸ್ ಮಾಡೋ ರೇಟ್ಸ್ ಅದನ್ನ ಮಾಡೋಂಗಿಲ್ಲ ನಾವು. ಒಳಗಡೆ ಒಂದು ವಾಷರ್ ಇರ್ತದೆ, ಬ್ಲ್ಯಾಕ್ ಕಲರ್ ವಾಷರ್. ಅದು ಏಕೆಂದರೆ ಸಿಲಿಂಡರ್ ತೆಗಿಬೇಕಾದ್ರೆ ವಾಷರ್ನ ರಿಮೂವ್ ಮಾಡಿ ಬೇರೆ ಸಿಲಿಂಡರ್ಗೆ ಹಾಕಿ ಅದು ಸೀಲ್ ಆಗ್ತಾ ಇರ್ತಾರೆ. ಆ ತೆಗಿಬೇಕಾದ್ರೆ ಒಂದು ಪಿನ್ ಬರ್ತದೆ, ಅದು ಒಂದು ಸ್ವಲ್ಪ ಇದಾಗೋದು ಕೂಡ ಕ್ರಾಕ್ ಆಗಿರ್ತದೆ, ಅದನ್ನು ಅಬ್ಸರ್ವ್ ಮಾಡಲ್ಲ. ಸಿಲಿಂಡರ್ ಕೊಟ್ಟರ ಹೋದ್ರ ಬಿಟ್ಟರು ನಾವ್ಯಾರು ನೋಡ್ಕೊಳ್ಳಲ್ಲ. ಅಬ್ಸರ್ವ್ ಮಾಡಿ, ಸಿಲಿಂಡರ್ ತಂದಾಗ ವಾಷರು, ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಇವೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿದೆ ಅಂತ ದುಡ್ಡು ಕೊಡಬೇಕು. ಎಷ್ಟು ಜನ ಮಾಡ್ತಾರೆ ಸರ್? ಸಿಲಿಂಡರ್ ಬಂದ ದುಡ್ಡು ಕೊಟ್ಟರೆ ಎಕ್ಸ್ಟ್ರಾ ಒಂದು 20 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಅಡುಗೆ ಮನೆ ಮಾಡಿಬಿಡ್ತಾರೆ. ಯಾರು ಜವಾಬ್ದಾರಿ? ನಮ್ಮ ಕುಟುಂಬದ ರಕ್ಷಣೆಗೆ ನಮಗೆ ನಾವೇ ಪನಿಷ್ಮೆಂಟ್ ಕೊಟ್ಟಾಗುತ್ತೆ, ಆಯ್ತಲ್ಲ. ಹಾಗಾಗಿ ಈ ಕಂಟ್ರೋಲರ್ ಪಿನ್ನು ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ವಾಷರ್ ಇರ್ತದೆ, ಅದನ್ನು ಚೆಕ್ ಮಾಡಿ ಎಕ್ಸ್ಪೈರಿ ಡೇಟ್ ಕರೆಕ್ಟಾಗಿ ಇದೆಯಾ ಇವಾಗ ಚೆಕ್ ಮಾಡಿ ಕೊಡಬೇಕು. ಮೇನ್ ಇಂಪಾರ್ಟೆಂಟ್ ಎಕ್ಸ್ಪೈರಿ ಡೇಟ್ ನಮ್ಗೆ ಗೊತ್ತಾಗುತ್ತೆ ಹೇಳ್ತಾರೆ ಸರ್, ಆಯ್ತಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ಪೈರ್ಡ್? ಎಕ್ಸ್ಪೈರ್ಡ್ ಅಂತ ಏನು ವಿಚಾರಣೆ ಮಾಡ್ತೀವಿ ಸರ್ ನಾವು? ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಅದರ ಕಾಲಾವಧಿ ಮುಕ್ತಾಗಿ ಎಕ್ಸ್ಪೈರ್ಡ್ ಅಂತ ಕರಿತೀವಿ, ಹೌದಲ್ಲ ಸರ್? ಉದಾಹರಣೆಗೆ ನಮ್ಮ ಬಂಧುನೋ ಬಳಗನೋ ಯಾರೋ ಒಬ್ಬ ಮಿನಿಸ್ಟ್ರು ಹೆಚ್ಚು ಕಮ್ಮಿ ಅವ್ರು ಕರೋಡಪತಿ ಆಗಲಿ ಎಕ್ಸ್ಪೈರ್ಡ್ ಅರ್ಥ ಇಟ್ಕೊಳ್ಳಿ. ನಾವು ಎಷ್ಟು ಜಾಣರಿದ್ದೀವಿ ಅಂದರೆ ಮನುಷ್ಯರು ಉಸಿರಿರೋವರೆಗೂ ನಾವು ಹೆಸರು ಕರಿತೀವಿ, ಹೌದಾ ಸರ್? ಇಂಥವ್ರು ಬನ್ನಿ, ಇಂಥವ್ರು ಹೋಗ್ತಾವ್ರೆ ಅಂತ. ಎಕ್ಸ್ಪೈರ್ಡ್ ಆದಮೇಲೆ ಏನಂತ ಕರಿತೀವಿ ಸರ್? ಮಾಡಿ ಬಂತ, ಎಡ ಬಂತ, ಜಾಬ್ ಅಂತ ಸರ್. ಇಷ್ಟೇ ನಮ್ಮ ದುನಿಯಾ. ನಮ್ಮ ಹೆಸರು ಗಾನ್ ವೈದಲ್ಲಿ ಎಷ್ಟು ಕೋಟಿ ಇದ್ರು ನೀವು ಹೋದ ಮೇಲೆ ಒಂದು 8 ಅಣಿ 4 ಅಣಿ ಇವಾಗ ಕಮ್ಮಿ ಸಿಗೋದು 1 ರೂಪಾಯಿ 2 ರೂಪಾಯಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾರು 500 ರೂಪಾಯಿ ನೋಟ್ ಹಾಕಲ್ಲ, ಹಾಕ್ತಾರೆ ಸರ್. ಇರೋವರೆಗೂ ಮಾತ್ರ ದುನಿಯಾ.
ಹಾಗಾಗಿ ಎಕ್ಸ್ಪೈರ್ಡ್ ಆದ ಪ್ರಾಡಕ್ಟ್ ಅದರಲ್ಲೂ ಮುಂಚಿತವಾಗಿ ಇದನ್ನ ಇಂಥ ಸಿಲಿಂಡರ್ಗಳು ಯೂಸ್ ಮಾಡಿದ್ರೆ ನಮ್ಮ ಎಕ್ಸ್ಪೈರಿ ಡೇಟ್ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಆ ಕ್ಷಣದಿಂದನೇ. ಜಸ್ಟ್ ಆಗ್ಬಿಟ್ಟು ನೋಡಿ, ಪ್ರತಿಯೊಂದು ಗೌರ್ಮೆಂಟ್ ಸಿಲಿಂಡರ್ಗೆ 4 ಸೆಕ್ಷನ್ ಬರ್ತದೆ. ಒಂದು ಎ ಇರುತ್ತೆ, ಇಲ್ಲ ಬಿ ಇರ್ತದೆ, ಇಲ್ಲ ಸಿ ಇರ್ತದೆ, ಇಲ್ಲ ಡಿ ಇರ್ತದೆ. ಡ್ಯಾಶ್ ಮುಂದೆ ಸಿ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಇದು ತ್ರೈಮಾಸಿಕ ಅಂತ ಹೇಳ್ತೀವಿ. ಇದಕ್ಕೆ ಕ್ವಾರ್ಟರ್ಲಿ ಒಂದೊಂದು ಅಕ್ಷರ 3 ತಿಂಗಳನ್ನ ಸೂಚಿಸುತ್ತೆ. January to March A, March to June B, June to September C, September to December D. 3-4 ಆಯ್ತಲ್ಲ ಸರ್. ABCD ಯಾವ ತಿಂಗಳು ಲೆಕ್ಕ ಬರಲ್ಲ. ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ A.27 ಅಂತ ಇದೆ. ಈಗ ಏನು ನಡೀತಾ ಇದೆ 24, ಇನ್ನೇನು ಬಂದ್ಬಿಟ್ಟು 20 ದಿನ ಆಯ್ತಲ್ಲ. ಈ ABCD ಯಾವ್ದಾದ್ರೆ ಮುಂದಕ್ಕೆ ಏನಾದ್ರೆ 25, 26, 27, 28 ಮುಂದಕ್ಕೆ ಇರಬೇಕು. ಯಾವುದೇ ಕಾರಣಕ್ಕೂ 23, 24, 22, 21, 19 ದಯವಿಟ್ಟು ಈ ಥರ ಇದ್ರೆ ಸಿಲಿಂಡರ್ ರಿಸೀವ್ ಮಾಡ್ಕೊಂಬೇಡ್ರಿ. ಇದು ಅಫೆನ್ಸ್. ಇದು ಕೊಡೋದು ಅಫೆನ್ಸು, ರಿಸೀವ್ ಮಾಡ್ಕೊಂಡ್ರು ಅಫೆನ್ಸು. ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಿದ್ರು, ಇನ್ಶೂರೆನ್ಸ್ ಕೊಟ್ಟರು, ಸಬ್ಸಿಡಿ ಕೊಟ್ಟರು, ಜೊತೆಗೆ ಒಂದು ಮೆಸೇಜ್ ಇಟ್ಟರು, ಇಫ್ ದೇರ್ ಎನಿ ಆಕ್ಸಿಡೆಂಟ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ರೆಫರ್ ಮಾಡ್ಬಿಟ್ರು. ಪ್ರಾಣ ಕಳ್ಕೊಳ್ತಾರೆ. ಇವತ್ತು 64 ವಯಸ್ಸಿಂದ ಲ್ಯಾಬ್ ಟುಗೆದರ್ ಪ್ರಾಣ ಕಳ್ಕೊಂತಿದ್ದಾರೆ. ಆದರೆ ಅದು 40 ಲಕ್ಷ ಇನ್ಶೂರೆನ್ಸ್ ಇದೆ. ಇದಕ್ಕೆ 40 ಪೈಸೆ ತಗೊಂಡ್ರೆ ಒಬ್ಬ ಒಂದು ಫ್ಯಾಮಿಲಿ ಇಲ್ಲ. ಇನ್ಶೂರೆನ್ಸ್ ಇದೆ ಇದಕ್ಕೆ, ಅದು ಪ್ರಾಣ ಬರ್ಬಿಟ್ಟು ಕಳ್ಕೊಂಡಿದ್ದಾರೆ. ಅದು 40 ಪೈಸೆ ಯಾರು ತಗೊಂಡಿಲ್ಲ. ಯಾಕೆಂದ್ರೆ ಫಾಲ್ಟ್ಸ್ ನಮ್ಮ ಕಡೆಯಿಂದ ಆಗ್ತಾರೆ. ಸಿಲಿಂಡರ್ ಕೊಡೋ ತಪ್ಪಲ್ಲ, ಸರ್ಕಾರ ತಪ್ಪಲ್ಲ, ಯಾರು ಯೂಸ್ ಮಾಡ್ತಾರಲ್ಲ ಈ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂತ ಇದು ಮೆನ್ಷನ್ ಆಗ್ಬಿಟ್ಟಿದೆ. ನಾವು ಒಂದು ಸಿಲಿಂಡರ್, ಹೊಸ ಸಿಲಿಂಡರ್ ಸ್ಟವ್ ಯೂಸ್ ಮಾಡಿದಾಗ ಒಂದು ಸೈನ್ ಹಾಕ್ತೀವಿ, ಗೊತ್ತಲ್ಲ ಸರ್. ಯಾವುದೇ ಕಂಡೀಷನ್ ಸಪ್ಲೈ ಇಂದ ಸ್ಮಾಲ್ ಲೆಟರ್ ಇರ್ತದೆ. ನೀವು ಅಬ್ಸರ್ವ್ ಮಾಡಿ, ರೈಲ್ವೆ ಬೇರಿರ್ತದೆ. ಈ ಬದ್ದಕ್ಕಿಲ್ಲ ನಾವು ಬದ್ಧರಾಗಿದ್ದರೆ ಯಾರು ಸ್ವಂತ ಕೊಡಲ್ಲ ಸರ್. ಇವತ್ತು ನೀವು ಕೊಟ್ಟಿರೋ ಸಿಲಿಂಡರ್ ರೆಗ್ಯುಲೇಟರ್ ರಿಟರ್ನ್ ಕೊಟ್ಟರೆ ನೀವು ಎಷ್ಟು ಕೊಟ್ಟಿರೋ ಬಿಟ್ಟು ಸ್ಪಾಟಲ್ಲಿ ಕೊಡಬೇಕು, ರೂಲ್ಸ್ ಇದೆ. ಅದು ಸುಮಾರು ಜನಕ್ಕೆಲ್ಲ ಮಾಹಿತಿನೇ ಕಮ್ಮಿ ಆಯ್ತಲ್ಲ. ದಯವಿಟ್ಟು ಇನ್ನು ಮುಂದೆ ಸಿಲಿಂಡರ್ ತೊಗೊಳ್ಬೇಕಾದ್ರೆ ಇದು ನೀವು ತಿಳ್ಕೊಂಡು ನೀವು ಕೈಲಾದಷ್ಟು ಜನಗಳಿಗೆ, ಅಕ್ಕಪಕ್ಕ ನಿಮ್ಮ ಬಂಧುಗಳಿಗೆ ಹೇಳಿ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿ ಸಿಲಿಂಡರ್ ರಿಸೀವ್ ಮಾಡ್ಕೊಳ್ಳಿ ದಯವಿಟ್ಟು ಆಯ್ತಲ್ಲ. ಮತ್ತೆ ಯಾಕೆಂದ್ರೆ ನಾವು ಬೇಡವಾದಾಗೆಲ್ಲ ತುಂಬ ಕೇಳ್ಕೊಳ್ತಿರ್ತೇವೆ ನಮ್ಮ ಜನ. ನೋಡಿ, ಒಂದು ಮಾರ್ಕೆಟ್ ಹೋಗಿ ಒಂದು ಹಣ್ಣು ತರಕಾರಿ ತಗೊಳ್ಳಿ ಸರ್, ಅವ್ರು ಕೊಟ್ಟು తీసుಕೊಳ್ತೀವ, ನಾವು ಸೆಲೆಕ್ಟ್ ಮಾಡ್ಕೊಳ್ತೀವ. ನಾವು ಯಾವುದೇ ಕಾರಣಕ್ಕೂ ಅವ್ರು ಕೊಟ್ಟು తీసుಕೊಂಡು ಒಂದು ಡ್ಯಾಮೇಜ್ ಆಗಿರೋದು ಕೊಟ್ಟು ರಿಟರ್ನ್ ವಾಪಸ್ ದುಡ್ಡು ಕೊಡಲ್ವಾ, ತಗೋ ವಾಪಸ್. ನಾಳೆ ಬೆಳಿಗ್ಗೆ ಇರಲ್ಲ. ಎಷ್ಟು ಕೇರ್ ತಗೊಳ್ತೀವಿ ಸರ್. ಒಂದು ಸ್ಟೇಷನರಿ ಅಂಗಡಿಗೆ ಹೋಗಿ ಒಂದು ಪೆನ್ನು ತೊಗೊಂಡ್ರು ನಾವು ಎಂದು 2 ರೂಪಾಯಿದು, 5 ರೂಪಾಯಿದು, 10 ರೂಪಾಯಿಯೋ ಚೆಕ್ ಮಾಡದೆ ಕಾಸು ಕೊಡಲ್ಲ ಸರ್. ನಾವು ಬರೀತೀವಿ, ಬರೆದ್ರೆ ಕಾಸು ಇಲ್ಲ ವಾಪಸ್. ಇದು ಪ್ರಮಾಣ ವಿಷಯ. ದಯವಿಟ್ಟು ನೆಗ್ಲಿಜೆನ್ಸ್ ಬೇಡ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಸ್ವಿಚ್ ಆಫ್ ರೆಗ್ಯುಲೇಟರ್ ನಾಟ್ ಇನ್ ಯೂಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸಿಲಿಂಡರ್ ಮೇಲೆ ಇದು ಮಾಡಿದ್ದಾರೆ ನ್ಯಾಷನಲ್ ಆಗಿ. ನೀವು ಅಡುಗೆ ಮಾಡೋವರೆಗೂ ಮಾತ್ರ ರೆಗ್ಯುಲೇಟರ್ನ ಆನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಆನಲ್ಲಿ ಇಟ್ಕೊಡುದು. ಯಾಕೆಂದ್ರೆ 744 ಪೌಂಡ್ ಪ್ರೆಷರ್ನ ರೆಗ್ಯುಲೇಟರ್ ಎಷ್ಟು ಅಂತ ನಡ್ಕೊಳ್ಳುತ್ತೆ. ಅದಕ್ಕೆ ರೆಸ್ಟೇ ಕೊಡಲ್ಲ ನಾವು. ಅದೇ ಟಿವಿಗೆ ಏನಾದರೂ ಮೆಸೇಜ್ ಇದೆ ಸರ್, ನೋಡಿ ಟಿವಿ ನೋಡಿ ಮಲಗಬೇಕಾದ್ರೆ ದಯವಿಟ್ಟು ನೀವು ಆಫ್ ಮಾಡ್ಕೊಳ್ಳಿ ಅಂತ ಇದೆಯಾ ಮೆಸೇಜ್ ಏನಾದರೂ? ಏನೂ ಇಲ್ಲ. ಆದ್ರೂ ಎಷ್ಟು ಕೇರ್ ತಗೊಳ್ತೀವಿ ನಾವು. ಮುಗಿದ ತಕ್ಷಣ 10 ಗಂಟೆಗೆ ರಿಮೋಟ್ ಆಫ್ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಸಿಗಬೇಕು ಕೈಗೆ ರಿಮೋಟು. ಯಾಕೆ ಹೇಳಿ, ಬೆಳಿಗ್ಗೆ ಬರ್ತಾರೆ ಸ್ವಾಮೀಜಿಗಳು, 1 ಅವರ್ ಭವಿಷ್ಯವಾಣಿ ತಿಳಿಸಲಿಕ್ಕೆ ಮೇಷ ಋಷಭ ಅಂದ್ಕೊಂಡು. ಕೆಲವರು ಎಷ್ಟು ಇಂಟ್ರೆಸ್ಟ್ ಅಂದರೆ ತಲೆ ಮೇಲೆ ನೋಡಿತಾರೆ, ಹಾಯ್ ಮಾತ್ರ ನನಗೆ ಗೊತ್ತಿಲ್ಲ ಯಾವ ಸಾರ್ ಇರೋದು, ಯಾರ ಭವಿಷ್ಯ ಯಾರು ಹೇಳ್ತಾರೆ. ವರ್ಕಿಸ್ ವರ್ಷಕ್ಕೆ ಕೆಲಸ ಕಾಯ್ಬೇಕು ಕೆಲಸ ಹೊತ್ತು ಯಾರ ಭವಿಷ್ಯ ಯಾರು ಹೇಳ್ತೀನಿ ಅಲ್ಲ, ಅವ್ರವ್ರು ಬಿಟ್ಟಿದ್ದು. ಮುಂದೆ ಯಾವತ್ತೂ ಹೇಳಬೇಕು, ಹಿಂದೆ ನಡೆದಿರೋದೆಲ್ಲ ಹೇಳೋದು. ಈಗ ವೈನಾಡಲ್ಲಿ ಅಷ್ಟು ಜನ 1000 ಜನ ನೋಡಿ, ಎಲ್ಲ ಸ್ಥಳಾಂತರ ಮಾಡಿ ಇಲ್ಲಿ ಭೂ ಕುಸಿತ ಆಗುತ್ತೆ, ಹಿಂಗಾಗುತ್ತೆ ಹೇಳ್ಬೋದಿತ್ತಲ್ಲ. ಬರಲ್ಲ, ಅವೆಲ್ಲ ಎಲ್ಲಿ ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರೋಣ. ನೋಡಿ, ಈ ರೆಗ್ಯುಲೇಟರ್ ಒಂದು NRP ಸಿಸ್ಟಮ್ ಅಂತ ಬರ್ತದೆ. ದಟ್ ಇಸ್ ಕಾಲ್ಡ್ ನಾನ್ ರಿಟರ್ನ್ ಬಾಲ್ ಅಂತ ಹೇಳ್ತೀವಿ. ಅದು ಎಲ್ಲಿರುತ್ತೆ, ಈ ಟಾಪಲ್ಲಿ ಇರುತ್ತೆ. ಸ್ಮಾಲ್ ವರ್ಗು ಬಿಗ್ ವರ್ಗು ಸೆಂಟ್ರಲ್ ಬರ್ತದೆ ಬಾಲು. ನೋಡಿ, ಸಿಲಿಂಡರ್ ಆಪರೇಟ್ ಯಾರಾದ್ರೂ ನೀವು ಮಾಡಿದರೆ ಅದೊಂದು ಫಿಕ್ಸ್ ಮಾಡಿ ನೀವು ಆನ್ ಮಾಡಿದ ತಕ್ಷಣ ಲೈಕ್ ಇಷ್ಟು ನೋಡಿ ಈ ಥರ ಬರ್ತದೆ. ನೋಡಿ ಅಂತ ಒಂದು ಸೌಂಡ್ ಬರ್ತದೆ. ಅದು ನಾನ್ ಲೆವೆಲ್ ಆಕ್ಟಿವೇಟ್ ಆಗಿ ಇಲ್ಲಿಂದ ಸಪ್ಲೈ ಹೋಗುತ್ತೆ. ಬೈ ಮಿಸ್ಟೇಕ್ ಅದು ಫೇಲ್ಯೂರ್ ಆದರೆ ಇದಕ್ಕೊಂದು ಕಂಡೀಷನ್ ಇದೆ. 4 ವರ್ಷಕ್ಕೋಸ್ಕರ ನೀವು QC ಪಾಸ್ ಮಾಡ್ಕೊಳ್ಬೇಕು. ನೀವು ಭಾರತ, ಇಂಡಿಯನ್, HP ಗೊತ್ತಿಲ್ಲ ಮಾಡ್ಕೊಳ್ಬೇಕು. ಇಲ್ಲ 8 ರಿಂದ 10 ವರ್ಷಕ್ಕೊಂದ್ಸರಿ ಇದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ರೆಗ್ಯುಲೇಟರ್ಗಳನ್ನ ಆಯ್ತಲ್ಲ. ಕೆಲವರಂತೂ ಆನ್ ಆ್ಯಂಡ್ ಆಫ್ ಏನು ಮಾಡಲ್ಲ. ನಮ್ಮ ಸರ್ವೆ ಪ್ರಕಾರ ಬೆಳಿಗ್ಗೆ ಕಾಫಿನೋ ಟೀನೋ ಮಾಡೋಕೆ ಆನ್ ಮಾಡಿದ್ರೆ ರಾತ್ರಿ ಊಟ ಮಾಡೋ ಮಲಗೋರ್ಗು ತಿರುಗಿ ನೋಡಲ್ಲ. ಇನ್ನು ಕೆಲವರು ಇದ್ದಾರೆ ತುಂಬ ಜಾಣರು, ರಿಸ್ಕೆ ತಗೊಳ್ಳಲ್ಲ. ಸಿಲಿಂಡರ್ ಬಂದಾಗ ಆನ್ ಮಾಡಿದ್ರೆ ಮತ್ತು ಸಿಲಿಂಡರ್ ಖಾಲಿ ಆಗೋವರೆಗೂ ಅಲ್ಲ. ಯಾಕೆ ಹೇಳಿ, ಇನ್ನೂ ಡಮ್ ಬಂದಿಲ್ಲ. ನಮ್ಮದೇ ಎಕ್ಸಾಂಪಲ್ ಇದೆ. ನಾವೆಲ್ಲ ಓದು ಮಾತ್ರ ಆಫ್ ಮಾಡೋದು ಇಲ್ಲ ಅಂದರೆ ಮನೇಲಿದ್ರೆ ಯಾವಾಗ ಪ್ರೊಸೀಜರ್ಸ್ ತಡ್ಕೋಬೇಕಲ್ವಾ. ಹಾಗಾಗಿ ಏನು ನಮ್ಮ ಜನ ಹೇಳಿದ್ರು, ಇಷ್ಟು ದಿನ ಬಳಸ್ಬಿಟ್ಟು ಎಲ್ಲೋ ಡಮ್ ಬಂದದೆ, ಎಲ್ಲೋ ಸತ್ರು, ನಮ್ಮಲ್ಲಿ ಆಗಿಲ್ಲ ಅಂದರೆ ಎಲ್ಲರ ಮನೇಲಿ ಒಂದೇ ಸಿಲಿಂಡರ್. ನೋಡಿ, ಸಮಾನತೆ ಕಾಪಾಡ್ಕೊಂಡಿದ್ದು ಇದು. ನೋಡಿ, ಅವತ್ತು ಕೂಲಿ ಮಾಡಿ ಸಂಪಾದನೆ ಮಾಡಲು ಇದೇ ಇರೋದು ಸಿಲಿಂಡ್ರು. ನಮ್ಮ ದೇಶ ಪ್ರಧಾನಮಂತ್ರಿ ಮನೇಲೂ ಇದೇ ಇರೋದು, ರಾಷ್ಟ್ರಪತಿ ಮನೇಲೂ ಇದೇ ಇರೋದು. ಚೇಂಜಸ್ ಸಿಲಿಂಡರ್ ಇವೆಲ್ಲ ಆಯ್ತರೆ ಒಂದೇ ಪ್ರೆಷರು, ಒಂದೇ ಕೆಮಿಕಲ್ ಎಲ್ಲ ಒಳಗಡೆ ಹಾಕೋದು, ಚೇಂಜಸ್ ಇಲ್ಲ. ಓಕೆ, ಹಾಗಾದ್ರೆ ರೆಗ್ಯುಲೇಟರ್ ಅಂದರೆ ಕಾಯಿಲೆ ಯಾವುದು ಅಂತ ಗೊತ್ತಾಗ್ತಾನೆ ಮೆಡಿಸಿನ್ ರೆಡಿ ಮಾಡಲಿಕ್ಕೆ. ಇನ್ಸಿಡೆಂಟ್ ಏನಾಗುತ್ತೆ ಮತ್ತು ಎಕ್ಸ್ಪೈರಿ ಡೇಟ್ ವಾಷರ್ ಇದ್ದಾಗ ನೆಕ್ಸ್ಟ್ ರೆಗ್ಯುಲೇಟರ್.
ನೋಡಿ ಇಲ್ಲೊಂದು ರೆಗ್ಯುಲೇಟರ್ ಇದೆ, ನೋಡ್ಲಿಕ್ಕೆ ಇದು ಫಸ್ಟ್ ಕ್ಲಾಸ್ ಆಗಿದೆ. ಇದು ಕೆಟ್ಟಿದೆ ಅಂತ ಹೇಳಿ ಯಾರ ಕೈಲೂ ಆಗಲ್ಲ. ಇದು ಡಿಸ್ಕಾರ್ಡ್ ಮೋಲ್ಡೆಡ್ ನಟ್ಟು ಬೋಲ್ಟ್ ಸಿಸ್ಟಮ್ ಇಲ್ಲ ಆಯ್ತಲ್ಲ. ಇಲ್ಲಿ ರೆಗ್ಯುಲೇಟರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ರೆಗ್ಯುಲೇಟರ್ ಆಪರೇಟ್ ಮಾಡೋದು ಯಾರ ಕೆಲಸ ಸರ್ ಜಾಸ್ತಿ? ತಪ್ಪು ಸರ್. ಅಡುಗೆ ಯಾರು ಮಾಡ್ತಾರೋ ಅವ್ರದ್ದು. ಮೇಡಮ್ ಗಂಡಸರು ಮಾಡ್ಬೇಕಾಗುತ್ತೆ ಇನ್ ಮುಂದೆ. ಯಾಕೆ ಹೇಳಿ? ಹೆಣ್ಣುಗಳು ಸಿಗ್ತಾ ಇಲ್ಲ. ನೆಕ್ಸ್ಟ್ ಇಂಟ್ರೂ ಉಲ್ಟಾ ಆಗುತ್ತೆ. ಲೇಡಿ ಅವಾಗ ಹೇಳೋರು ಗಂಡು ಬರ್ತದಂತೆ ಹೆಣ್ಣು ನೋಡಕ್ಕಿಂತ, ಹಂಗಲ್ಲ, ಹೆಣ್ಣು ಬರ್ತದಂತೆ ಗಂಡು ನೋಡಕ್ ಉಂಟಾ ಇದೆ. ಅವ್ರು ಇಂಟ್ರೂ ತಗೊಳ್ತಾರ ಮೇಲೆ ಅಡುಗೆ ಮಾಡಕ್ಕೆ, ಬಟ್ಟೆ ಒಗ್ಗಿಗೆ, ಪಾತ್ರೆ ತೊಳಕ್ಕೆಲ್ಲ ಬರ್ತದ, ಹಂಗಾರ ನಾನು ಹೋಗಿ ಅಂತ ಅಲ್ಲ. ಅಡುಗೆ ಚೆನ್ನಾಗಿ ಮಾಡ್ಬಿಟ್ಟಿಲ್ಲ ಸ್ವಲ್ಪ ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ಬಿಡ್ತದೆ. ಆದ್ರೂ ಯಾರೋ ಹೇಳಿದ್ರು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗುರು ಅಂತ ಆಪ್ಷನ್ ಸಾವಿಗೆ ಕೊಡೋಣ. ಮೇಡಮ್ ಬನ್ನಿ ಮೇಡಮ್, ಯಾರಾದ್ರೂ ಒಬ್ರು ಸಿಕ್ಕಾಪಟ್ಟೆ ಧೈರ್ಯ ಇರೋರು ಬನ್ನಿ, ಯಾರಾದ್ರೂ ಒಬ್ರು. ಮೊಬೈಲ್ ತರಬೇಡಿ ಮೇಡಮ್. ನೀವೆಲ್ಲ ಅಡುಗೆ ಮಾಡ್ತೀರಿ ಚೆನ್ನಾಗಿ, ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷ ನೋಡಿ ಒಪ್ಕೊಂಡ್ಬಿಟ್ರು ಇವ್ರು ಯಜಮಾನರು ಅಡುಗೆ ಮಾಡ್ತಾರೆ. ಇರ್ಲಿ ಪರವಾಗಿಲ್ಲ, ಯಾರು ಬಟನ್ ಲೈಕ್ ಮಾಡಿರ್ಬೇಕು ಅಂತ ಹೇಳೋಣ. ಮೇಡಮ್ ಇದು ಆನ್ ಇದೆ, ಆಫರ್ ಇದೆ ನೋಡಿ, ಆಫರ್ ಇದೆ ನೋಡಿ. ಇಲ್ಲಿ ಕೈ ಇಟ್ಕೊಳ್ರಿ, ಈ ನಾನ್ ರಿಟರ್ನ್ ವಾಲ್ ಇದೆಲ್ಲ ಇಟ್ಕೊಂಡು ಆನ್ ಮಾಡಿ ಮೇಡಮ್. ಧೈರ್ಯ ಅಂತ ಎಷ್ಟು ಹೇಳ್ಕೊಡ್ತೀವಿ ಇವ್ರು ದುಡ್ಡು ಮೇಡಮ್. ಆನ್ ಮಾಡಿ ಆನ್ ಮಾಡಿ ಅಂದ್ರೆ ಸರಿ. ಅದೇ ಆನ್ ಮಾಡಿ ಬಿಟ್ಬಿಡಿ. ನೀವು ಕೈ ಇಟ್ಕೊಂಡು ಏನಾಗ್ತಾ ಇದೆ ನೋಡಿ, ದಯವಿಟ್ಟು ಅಬ್ಸರ್ವ್ ಮಾಡಿ ಸರ್. ಇಲ್ಲಿ ಏನಿದೆ ನಾನ್ ರಿಟರ್ನ್ ವಾಲ್ ಏನಿದೆ, ಇದು ಇಲ್ಲಿ ನೀವು ಇಲ್ಲೇ ಕೈ ಇಟ್ಕೊಂಡ್ರೆ ಇದು ಗೊತ್ತಾಗ್ತದೆ. ಇದು ಮುಂದೆ ಬಂದಾಗೇನಂತೆ ರಿಜೆಕ್ಟ್ ಮಾಡ್ತಿತ್ತು. ಬಿಕಾಸ್ ನಾನ್ ರಿಟರ್ನ್ ವಾಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಇದು ಇಲ್ಲಿ ಹೋಗೋ ಸಪ್ಲೈ ಇದು ಅಂದ್ರೆ ಸೂಜಿ ತುದಿವಷ್ಟಿದೆ. ಈ ಜಡ್ಡಲ್ಲೂ ಅಷ್ಟೇ. ಒಂದು ಸ್ಟವ್ ಅಲ್ಲಿ ನೀವು ಆನ್ ಮಾಡ್ತಿದ್ರೆ ಎಷ್ಟು ಸ್ಪ್ರೆಡ್ ಆಗುತ್ತೆ. ಒಂದು ಕುಕ್ಕರ್ 5 ರಿಂದ 6 ನಿಮಿಷಕ್ಕೆ ನಾವು ಅಡುಗೆ ಮಾಡ್ಬಿಡ್ತೀವಿ. ಇದೇನಾಗುತ್ತೆ, ಇಲ್ಲಿ ಫೇಲ್ಯೂರ್ ಆದಾಗ ಇಲ್ಲಿ ಹೋಗೋ ಸಪ್ಲೈ ಇಲ್ಲಿಂದ ಹೋಗುತ್ತೆ. ನೆಕ್ಸ್ಟ್ ಒಂದು 3-4 ಸೆಕೆಂಡ್, ನಿಮಿಷ ಅಲ್ಲ, ಟ್ಯೂಬ್ನ ರಿಜೆಕ್ಟ್ ಮಾಡುತ್ತೆ ಅದು ಆಯ್ತಲ್ಲ. ಹಾಗೆ ಇಂಥ ಹೆಸರು ಗೊತ್ತಾಗಿದೆ ಮೇಡಮ್. ನೋಡಿ ನಂದಿತಾ ಮೇಡಮ್, ನಂದಿನಿ ಹಾಲಲ್ಲಿ ನಂದಿತಾ ಅನ್ನೋ ಕೆಲಸ ಮಾಡಿದ್ರಿ. ನೋಡಿ ಇವರಿಗೆ ನಂದಿತಾ ಅವರಿಗೆ ಸಿಕ್ಕಾಪಟ್ಟೆ ಧೈರ್ಯ ಅಂತ ಕನ್ಫರ್ಮ್ ಆಯ್ತಲ್ಲ. ಹಾಗಾಗಿ ನಮ್ಮ ರಾಮನಾಥ ಕಚೇರಿ ಪರವಾಗಿ ಇವರಿಗೆ ಒಂದು ರಾಣಿ ಚೆನ್ನಮ್ಮ ಒನಕೆ ಒಬ್ಬ ಸಾಕು ಮೇಡಮ್. ಸದ್ಯಕ್ಕೆ ಕೇಳ್ಬಿಡ್ರಿ. ಓಕೆ, ಸಮಯದ ತಾಲೂಕು ಆಫೀಸ್ ಪ್ರೋಗ್ರಾಮ್ ಇದೆ. ಪಾಯಿಂಟ್ ಮಾತ್ರ ಹೋಗ್ತೀವಿ. ಲಾಸ್ಟ್ 2 ಪಾಯಿಂಟ್ಸ್ ನೋಡೋಣ ಸರ್. ಅಂದರೆ 100ಕ್ಕೆ 99 ಭಾಗ 2 ಪಾಯಿಂಟ್ಸ್ ಇಂದ ಇನ್ಸಿಡೆಂಟ್ ನಡೀತಾರೆ. ಒಂದು ಯಾವುದು ಅಂದ್ರೆ ನೋಡಿ, ಚೆಕ್ ರಬ್ಬರ್ ಟ್ಯೂಬ್ ರೆಗ್ಯುಲರ್ಲಿ ಫಾರ್ ಕ್ರ್ಯಾಕ್ ಅಂತ ಇದೆ. 1 ದಿನಕ್ಕೆ 2 ದಿನಕ್ಕೆ ಒಂದೊಂದ್ಸಾರಿ ದಯವಿಟ್ಟು ನೀವು ಟ್ಯೂಬ್ ಒಳ್ಳೆ ಚೆಕ್ ಮಾಡ್ಕೊಳ್ಬೇಕು. ಯಾವುದು? ಈ ಒಂದು ಜಾಯಿಂಟ್ಸು, ಈ ಒಂದು ಜಾಯಿಂಟ್ಸು. ಏನಕ್ಕೆ ಅಂದರೆ ಈ ಟ್ಯೂಬ್ ಎಲ್ಲ ಯಾರು ಯೂಸ್ ಮಾಡೋಂಗಿಲ್ಲ. ದಯವಿಟ್ಟು ನಾವು ಎಕ್ಸ್ಪೆರಿಮೆಂಟ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲ ಬ್ಯಾನ್ ಆಗಿದೆ. ಸುರಕ್ಷಾ ಆರೆಂಜ್ ಕಲರ್. ಈ ಸಿಲಿಂಡರ್ ಸಂಬಂಧಪಟ್ಟಾಗಿ ಒಂದು ನಮ್ಮ ಸ್ಫೋಟಕಲ್ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ರೆಕಮೆಂಡೇಶನ್ ಇರಬೇಕು. ಅದರ್ವೈಸ್ ಇಲ್ಲ ಅಂದ್ರೆ ಒಂದು ನೀವು ಟ್ಯೂಬ್ ತಗೊಂಡು ಬಾಟಮ್ ಒಂದು ಮೆನ್ಷನ್ ಮಾಡಿರ್ತಾರೆ, ಅಪ್ರೂವ್ಡ್ ಬೈ LERC ಅಂತ, LPG ಎಕ್ವಿಪ್ಮೆಂಟ್ ರಿಸರ್ಚ್ ಸೆಂಟರ್ ಅಂದ್ಬಿಟ್ಟು. ಅದು ಕೇರ್ ಫಾರ್ ಲಾಭ ಇರುತ್ತೆ. ಅವನ್ನೇ ತಗೊಳ್ಳಿ ಹೊರತು ಈ ಸೇಲ್ಸ್ ಮಾಡ್ಕೊಂಡು ಬಂದಿರ್ತಾರೆ ದಯವಿಟ್ಟು ಏನು ನೀವು ಪರ್ಚೇಸ್ ಮಾಡೋಂಗಿಲ್ಲ. ಇನ್ ಕೇಸ್ ನೀವು ಮಾಡಿದ್ರು ಕೂಡ ನೋಡಿ, ಟ್ಯೂಬು ಒಂದು ಪಾರ್ಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್, ಇನ್ನೊಂದು ಪಾರ್ಟಲ್ಲಿ ಚೈನ್ ಬಿಫೋರ್ ದಿಸ್ ಮಂತ್ ಇಸಿ ಅಂತ ಮೆನ್ಷನ್ ಮಾಡಿದರೆ ದಯವಿಟ್ಟು ಅಷ್ಟೊಳಗಡೆ ಚೇಂಜ್ ಮಾಡಿ. ಇಲ್ಲಾಂದರೆ ಅನಾಹುತ ಕಟ್ಟಿಟ್ಟ ಮುಟ್ಟಿನಕ್ಕೆ 2021 2 ಮೇಜರ್ ಇನ್ಸಿಡೆಂಟು. ಈಗ ಅವ್ರು ಮೇಡಮ್ ಬಂದಾಗ ನಂದಿತ್ತು ಅವರು ಮೊಬೈಲ್ ತರಬೇಡಿ ದಯವಿಟ್ಟು ಅಂತ ಹೇಳಿದೆ. ಏಕೆ? ಸೆಲ್ ಫೋನ್ಗಳು ಕಿಚನಲ್ಲಿ ಯೂಸ್ ಮಾಡೋಂಗಿಲ್ಲ. ಸುಮಾರು ಜನ ಯೂಸ್ ಮಾಡ್ತಾರೆ, ಇನ್ನೂ ಡಮ್ಮಂದಿಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ 2 ಫೋನ್ ಯೂಸ್ ಮಾಡೋಂಗೆ ಅಲ್ಲ. ಸುರಕ್ಷತೆಯಿಂದ ನಾವು ಜೀವನ ಮಾಡಿದ್ರೆ ಭೂಮಿ ಮ್ಯಾಲೆ ಸಂಸಾರ ಮಾಡ್ತೀವಿ, ಇಲ್ಲಾಂದ್ರೆ ಭೂಮಿ ಒಳಗೆ ಮಾಡಬೇಕಾಗುತ್ತೆ. ದಯವಿಟ್ಟು ನೋಡಿ, ದಿನನಿತ್ಯ ನಡೆಯೋಣ ಯಾರು ಶೋ ಮಾಡೋಕ್ಕಾಗಲ್ಲ. 1 ತಿಂಗಳು 2 ತಿಂಗಳು ಸಾಲಲ್ಲ ಆಯ್ತಲ್ಲ. ಇಲ್ಲೊಂದು ಸ್ಮಾಲ್ ಇವ್ರು ಮಾಡಿರೋದು ಸ್ಮಾಲ್ ಮಿಸ್ಟೇಕು. ಆದರೆ ಬಿಗ್ ಇನ್ಸಿಡೆಂಟ್. 12 ಜನ ಮಕ್ಕಳೇ ಹೋಗಿದ್ದು, ಯಾರು ಅಲ್ಲ, ಅವರ ಅಕ್ಕ ತಂಗಿದ ಅತ್ತೆ ಮಕ್ಕಳು. ಆಗ ಸ್ಕೂಲ್ ಇರಲಿಲ್ಲ, ಶಾಲೆ ಇರಲಿಲ್ಲ. ಅಬ್ಸರ್ವ್ ಮಾಡಿ, ಎಲ್ಲ ನೆಂಟರುಗಳೆಲ್ಲ ಹೋದರೆ ಮಕ್ಕಳುಗಳೆಲ್ಲ ಅತ್ತೆ ಮನೆ ಅಜ್ಜಿ ಮನೇಲಿ ಹುಡ್ಕೊಳ್ಳೋರು. ಇಲ್ಲಿ ಏನಾಗಿದೆ, ಮನೆ ಕಟ್ಟಲಿಕ್ಕೆ ಇವತ್ರ 1.5 ಕೋಟಿ ಇದೆ. ಗೃಹ ಪ್ರವೇಶ ಮಾಡೋಕ್ಕೆ 5-6 ಲಕ್ಷ ಇದೆ. 180 ರೂಪಾಯಿ ಖರ್ಚು ಮಾಡೋದು ಟ್ಯೂಬ್ ಹಾಕೊಳ್ಳೋ ಯೋಗ್ಯತೆ ಇಲ್ಲ. ನಾವೀಗ ಹೇಳೋದು ಏನಾದ್ರು ಅಂದ್ಕೊಳ್ಳಿ, 180 ರೂಪಾಯಿ ಜಸ್ಟ್ ಒಂದು ಟ್ಯೂಬು ಚೇಂಜ್ ಮಾಡಿಲ್ಲ, ಅವರು ಕಂಟಿನ್ಯೂ ಮಾಡಿದ್ದಾರೆ. ಸರ್ ಯಾರಾದ್ರೂ ಹೋದ್ರು ಓದಿ ಸರ್. ಇಲ್ಲಿ ನೋಡಿ, ಚೇಂಜ್ ಬಿಫೋರ್ ಮಾರ್ಚ್ 19 ಇಲ್ಲಿ ಟ್ಯೂಬ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಮನೆ ದಯವಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಚೆಕ್ ಮಾಡಿ, ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀವಿ, ಏನಾಗಿದೆ ಅಂತ. ಕೆಲವರು ಗಟ್ಟಿಯಾಗಿದೆ, ಹಾಗೆ ಇದೆ ಅಂದ್ಕೊಳ್ತಾರೆ. ಅದು ರಿಂಕಲ್ ಮೆಕ್ಯಾನಿಸಮ್ ಹಾಳಾಗ್ಬಿಟ್ಟಿರ್ತದೆ. ನೋಡಿ, ಈ ಮನೆ ಹೆಸರು ಪ್ರೇಮಲೋಕ ಅಂತ ಲೆಕ್ಕ ಮಾಡಿ. ಇವನು ಯಾರು ರವಿಚಂದ್ರನ್ ಅಭಿಮಾನಿ ಅಂತ ಕಾಣುತ್ತೆ, ಇಟ್ಕೊಳ್ಳಿ ಆಯ್ತಲ್ಲ. ನೀವು ಮಾಡಿದ ಒಂದು ಸ್ಮಾಲ್ ಮಿಸ್ಟೇಕು, ಬಿಗ್ ಇನ್ಸಿಡೆಂಟ್ ಆಯಿತು. ಇಲ್ಲಿ ತಪ್ಪಲ್ಲಿ ತಪ್ಪು ನಡೀತು. ನೋಡಿ, ಸಿಲಿಂಡರ್ ಮುಗಿದಿದೆ, ಕಾರಣ ಹೇಳ್ತಾ ಇದ್ದೀನಿ ಕೇಳಿ. ಸಿಲಿಂಡರ್ ಮುಂದೆ ಬಂದ ಏಜೆನ್ಸಿಯಲ್ಲಿ ಸಿಲಿಂಡರ್ ತಂದುಕೊಟ್ಟ. ಈ ದೊಡ್ಡ ಮನುಷ್ಯ ಏನು ಮಾಡಬೇಕು, ಕೆಲವರು ಸ್ಟೇರ್ ಕೇಸ್ ಕೆಳಗಡೆ ಮಾಡ್ತಾರೆ, ಈ ಮೆಟ್ಲು ಹತ್ಬೇಕಾದ್ರೆ ಒಳಗಡೆ ಸಿಲಿಂಡರ್ ಇಡ್ತಾರೆ.
ಅಂದರೆ ಹೊರಗಡೆ ಇಟ್ಟಾಕ್ಷಣ ಸೇಫ್ಟಿ ಅಲ್ಲ, ಸಿಲಿಂಡರ್ ಇಲ್ಲಾದ್ರೂ ಇಲ್ಲಿ ಸ್ಟವ್ ಏನು ಕಿಚನ್ ಇದೆ, ನಾವು ಟೆರೆಸ್ ಮೇಲೆ ಇಟ್ಟಿಲ್ಲ. ಹೋದಾ ಮಕ್ಕಳು ಪಾಪ ಅಲ್ಲಿ ಆಟ ಆಡ್ತಿದ್ದವ್ರು, ಎಲ್ಲರೂ ಬಂದರು ಮಾಮ ಮಾಮ ಅಂದ್ಕೊಂಡು. ಇವನೇನು ಮಾಡಿದ್ರು, ಅಟ್ಲೀಸ್ಟ್ ಫೋನ್ ಹತ್ತ ಸೈಡ್ ಬಿಟ್ಟು ರೆಗ್ಯುಲೇಟರ್ ಆಪ್ರೇಟ್ ಮಾಡಿದರೆ ಒಂದು ಚಾನ್ಸ್ ಇತ್ತು. 2 ರಿಜೆಕ್ಟ್ ಆದರೆ ಜಸ್ಟ್ 5 rupees ಇದು. ಇದನ್ನ ಲಾಕ್ ಮಾಡಿಬಿಟ್ಟು ಎಲ್ಲ ಸೇಫ್ಟಿ ಇರೋರು ವಾಷರ್ ಬರೀ 3 ರೂಪಾಯಿ. ನೋಡಿ, ಸಣ್ಣ ಇದರಿಂದನೇ ಬಿಗ್ ಇನ್ಸಿಡೆಂಟ್ ಆಗೋದು. ಮಾಡಲಿಲ್ಲ, ಫೋನ್ ಬಂದಿದೆ, ಯಾವುದೋ ಫೋನ್ ಇಟ್ಕೊಂಡು ಹಿಂಗೆ ಆಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಮಕ್ಕಳೆಲ್ಲ ಸುತ್ತಾಡ್ತಿದ್ದಾರೆ. ಇದನ್ನ ಎದುರುಗಡೆ ಮನೆಯವರು ಹೇಳಿದ್ದ ನಾವು ನಿಮ್ಮ ಮುಂದೆ ನಾವು ಇನ್ವೆಸ್ಟಿಗೇಷನ್ ಹೋದಾಗ ಒಂದು ವಿಷಯ ಮುಂದೆ ಹೇಳ್ತಾ ಇದ್ದೀವಿ. ಇವರು ಏನು ಮಾಡಿದ್ದಾನೆ, ರೆಗ್ಯುಲೇಟರ್ ನಾವು ಸಿಲಿಂಡರ್ ಫುಲ್ಲು, ಟ್ಯೂಬ್ ಎಕ್ಸ್ಪೈರ್ಡು, ಜೊತೆಗೆ ಮೊಬೈಲ್ ಯೂಸ್ ಮಾಡಿದ್ದಾನೆ. ಲೆಕ್ಕ ಮಾಡಿ ಪರಿಣಾಮ ಏನಾಯಿತು, ರೇಡಿಯೇಷನ್. ಏಕೆಂದರೆ 2,40,000 ಎಂಬ 2,40,000 ಕಿಲೋಮೀಟರ್ ಆಚೆಗೆ ಬಾಹ್ಯಾಕಾಶದಲ್ಲಿ ಏನು ಸೆಟಿಲೈಟ್ ಇಟ್ಟಿದ್ದಾರೆ, ಅದು ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್ ಅಂತ ಕರೀತಾರೆ. ಅದರಿಂದ ಕೆಲಸ ಮಾಡೋದು ನಮ್ಮ ಮೊಬೈಲ್ಗಳು ಸರ್. ಅದರಲ್ಲೂ ಇಲ್ಲಿ ಹತ್ರ ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡಿದ್ದಾನೆ, ಆನ್ ಮಾಡಿದ ತಕ್ಷಣ ಇತ್ತು, ಟ್ಯೂಬ್ ರಿಜೆಕ್ಟ್ ಆಯಿತು. ಬಿಕಾಸ್ ಇವನ್ನೆಲ್ಲ ಫೇಕ್ ಯೂಸ್ ಮಾಡೋಕ್ಕಲ್ಲ. ದಯವಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಅಪಾಚಿ ಗಾಡಿ ಇದೆ, ಟ್ಯೂಬ್ ಇಲ್ಲಿ ಬಿದ್ದಿದೆ ನೋಡಿ, ಕಾಣಿಸ್ತಾ ಇದೆ ಲೈವಲ್ಲಿ. ಟ್ಯೂಬ್ ಇಲ್ಲಿ ಬಿದ್ದಿದೆ, ಒಂದು ಸೈಡ್ ಫುಲ್ಲು ಬ್ಲ್ಯಾಕ್ ಆಗಿದೆ ಆಯ್ತಲ್ಲ. ಆ ಫೋರ್ಸ್ಗೆ, ಆ ಮಕ್ಕಳು ಹೊಡೆದಂಥ ಫೋರ್ಸ್ಗೆ ಎದುರುಗಡೆ ಒಂದು ಗೋಡೆ ಇಲ್ಲ ಅಂದ್ರೆ ಕಾಂಪೌಂಡ್ ಗೋಡೆ ಸೇವ್ ಆಗ್ತದೆ, ಕೈ ಕರ್ಬೋದು ಹೊಡೆದ ಫೋರ್ಸ್ಗೆ ಏನಾಗಿರ್ಬೇಕು ಲೆಕ್ಕ ಮಾಡಿ, ಯಾರು ಬದುಕಲಿಲ್ಲ. ಇದು ಅಷ್ಟೇ. ಇದು ನಮ್ಮ ಖುದ್ದು ಇನ್ವೆಸ್ಟಿಗೇಷನ್ ಬನ್ನೇರಘಟ್ಟ ಪೊಲೀಸ್ ಸ್ಟೇಷನ್ ಇವಾಗ 2 ನಡೆದಿದ್ದು ಸೆಲ್ ಫೋನಿಂದ. ಯಾಕೆಂದರೆ ಫೋನ್ಗೂ ಸುಮಾರು ಮೆಸೇಜ್ ಇದೆ, ಸೇಫ್ಟಿ ಮೆಸೇಜು. ನೋಡಿ, ಬಲಗಡೆ ಕಿವಿ ಯೂಸ್ ಮಾಡೋಂಗಿಲ್ಲ, ಸಿಟ್ಟಿಂದ ಮಾತಾಡೋಂಗಿಲ್ಲ, ಜಾಸ್ತಿ ಹೊತ್ತು ಫೋನ್ ಯೂಸ್ ಮಾಡೋಂಗಿಲ್ಲ. ಕೆಲವರು ಬ್ಲೂಟೂತ್ ಯೂಸ್ ಮಾಡ್ತಾರೆ, ಓಕೆ ಸೇಫ್ಟಿ. ಈ ಜಾಸ್ತಿ ಹೊತ್ತು ಫೋನ್ ಯೂಸ್ ಮಾಡೋದ್ರಿಂದ ಪರಿಣಾಮ ಏನಾಗುತ್ತೆ ಅಂದರೆ, ಲೇಡೀಸ್ ಆರ್ ಜೆಂಟ್ಸ್ ಹಾರ್ಮೋನ್ ಪವರ್ನ ರಿಡ್ಯೂಸ್ ಮಾಡುತ್ತೆ. ಕೆಲವರು ಕಡೆ ಪಾಯಿಂಟ್ ಹೇಳ್ದಲ್ಲ ನಾನು, ಜಾಸ್ತಿ ಹೊತ್ತು ಮಾತಾಡಿ ಅಂತ ನಮ್ಮ ಬೈಕ್ ಅಂತಾರೆ, ಶಾಪ್ ಹಾಕ್ಕೊಳ್ತಾರೆ. ಎಲ್ಲರೂ ಬೈಕ್ಗಳಲ್ಲ, ಕೆಲವರು ಅಮರ ಪ್ರೇಮಿಗಳಿದ್ದಾರೆ ಸರ್. ಮೊಬೈಲ್ ಇಟ್ಬಿಟ್ರೆ ಗಂಟೆ ಮಾತಾಡಬೇಕು. ಓಕೆ, ಅದು ಫೈನಲ್ ಆಗಿ ಬರೋಣ. ಈಗ ಈ 4 ಸೇಫ್ಟಿ ಎಸ್ ಸರ್ ಏನು ಹೇಳಿದ್ರಿ, ನಿಮ್ಮ ಕ್ವಶನ್ಸ್ ಅಂತ ಹೇಳಿ. ಯಾಕೆಂದರೆ ಕೆಲವರು ಮೊಬೈಲ್ ಗಂಟೆ ಯೂಸ್ ಮಾಡ್ತಾರೆ, ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಬಲಗಡೆ ಕಿವಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಆಯ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನೋಡ್ರೆ ಲಾಸ್ಟ್ ಪಾಯಿಂಟ್ ನೋಡೋಣ. 100ಕ್ಕೆ 99 ಭಾಗ ಮನೆಗಳು ನಡೀತಾ ಇದೆ. ಏನು ಅಂದರೆ ಈ ಮೆಸೇಜು, ವೆನ್ ಯು ಆರ್ ಯೂಸಿಂಗ್ ಸಿಲಿಂಡರ್ ಅಂಡ್ ರೆಗ್ಯುಲೇಟರ್ ಯು ಮಸ್ಟ್ ಬಿ ಇನ್ ಕಿಚನ್. ಮೆಸೇಜ್ ಇದೆ ನಿಮ್ಮ ಬುಕ್ಕಲ್ಲಿ. ನೀವು ಅಡುಗೆ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಅಂದರೆ ದಯವಿಟ್ಟು ಕಿಚನ್ ಕಡೆ ಗಮನ ಹರಿಸಿ ಅಂತ ಇದೆ. ಏನಕ್ಕೆ ಅಂದರೆ ಈ LPG ಸಿಲಿಂಡರ್ ಎಷ್ಟು ಅನುಕೂಲತೆ ಇದೆಯೋ ಅದು 1000 ಪಟ್ಟು ಅನಾನುಕೂಲತೆ ಇರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಅನುಭವ ಆಗಿರ್ತದೆ. ಕೆಲವರು ಏನು ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ಕಷ್ಟ ಸುಖ ಮಾತಾಡ್ತಾರೆ. ಯಾರು ಈ ಫಸ್ಟು ನಾವನ್ನ ಆನ್ ಮಾಡಿಬಿಡ್ತಾರೆ. ನಾವು ಫಸ್ಟ್ ಇದು ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು, ಫಸ್ಟ್ ಫೈಲ್ನ ರೆಡಿ ಮಾಡ್ಕೊಳ್ಬೇಕು ಈ ಥರ. ಆಮೇಲೆ ಆನ್ ಮಾಡಿ. ಇವಾಗೆಲ್ಲ ಲೈಟರ್ ಎಲ್ಲ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆ ಲೈಟರಿಂದ ಸ್ವಲ್ಪ ನೀರಿಗೆ ಬಿದ್ದರೆ ಅರ್ತಿಂಗ್ ವರ್ಕ್ ಮಾಡಲ್ಲ. ಅದನ್ನು ಸ್ವಲ್ಪ ಡ್ರೈ ಆಗಿದ್ದ ಬಿಸಿಲುಗಳು ಇಡಬೇಕು, ಏನು ಇಡಲ್ಲ ನಮ್ಮ ಜನ. ನಾವು ಆನ್ ಮಾಡಿಬಿಟ್ಟು ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಟಕ 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 ಕನೆಕ್ಟ್ ಆಗಲ್ಲ. ನಾನು ಈ ಇದನ್ನ ಆನ್ ಮಾಡಿದ್ದೀನಿ, ಸ್ಟೋನ್ ಅಂತಲೂ ಪರಿಜ್ಞಾನ ಇಲ್ಲ, ಟಕ ಟಕ ಬರ್ತಾ ಇರ್ತಾರೆ. ಒಂದು 4-5 ಸೆಕೆಂಡ್ ಲೇಟಾಗಿ ಕನೆಕ್ಟ್ ಆದ್ರೆ ಒಂದು ಅನುಭವ ಆಗುತ್ತೆ, ಬಗ್ ಅನ್ನುತ್ತೆ. ದಟ್ ಈಸ್ ಅ ಇಂಡಿಕೇಶನ್ ಆಫ್ ಬ್ಲಾಸ್ಟ್. ಇಂಡಿಕೇಟರ್ ಅಷ್ಟೇ ಸಾಕು. ಇನ್ನು 3 ರಿಂದ 4 ನಿಮಿಷ ಏನಾದರೂ ಬಿಟ್ಟಾದರೆ ಇಂಥದ್ದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ, ಒಂದು 5 ರಿಂದ 6 ನಿಮಿಷ ಸಾಕು. ಬೇಡ, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ಸ್ ಈಸ್ ಅವರ್ ಸೆಲ್ಫ್. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆ ಕಾರ್ಯನ ಮಾಡಿ, ಅಕ್ಕಿನ ನಮ್ಮ ಪಾಕಿಟಲ್ಲಿ ಇಟ್ಕೊಳ್ಳೋಣ ಆಯ್ತಲ್ಲ. ಸೊ ಇದಕ್ಕೆ ಏನು ಪರಿಹಾರ, ಈಗ ನಾವು ಯೂಸ್ ಮಾಡ್ತೀವಿ ಇವಾಗ ಈ 1964 ಆ್ಯಕ್ಟ್ನ ಕಂಪಲ್ಸರಿ ನಾವು ಫಾಲೋ ಮಾಡಿದ್ರೆ ಈ ಸಿಲಿಂಡರ್ ಸ್ಪಾಟನ್ನು 0 ತುಂಬಿಡ್ಬೋದು. ನೆಕ್ಸ್ಟು ಈ ವಾಷರ್ ನೀವು ನೋಡಿಲ್ಲ ಅಂತ ಇಟ್ಕೊಂಡು, ಇದು ಮೇಯ್ನು 2 ರಿಂದ ನಡೀತಾ ಇದೆ ನೋಡಿ. ಒಳಗಡೆ ಒಂದು ವಾಷರ್ ಇದೆ. ಜಸ್ಟ್ ಈಗ ರೈಟ್ ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ, ಎಷ್ಟಿರ್ಬೋದು ಇದ್ರ ಮೇಲೆ? ಜಸ್ಟ್ 3 rupees ಸರ್, ಅಷ್ಟೇ, 3 ರೂಪಾಯಿ. ಇದನ್ನ ಚೆಕ್ ಮಾಡಲ್ಲ ಐತಾ ಇಲ್ವಾ ಅಂತ. ಕೆಲವರು ಅದು ಕ್ರಾಕ್ ಆಗ್ಬಿಟ್ಟಿರ್ತದೆ, ಏನು ನೋಡೋದು, ತಗೊಂಡಾಗ ರೆಗ್ಯುಲೇಟರ್ ಫಿಕ್ಸ್ ಮಾಡಿಬಿಡ್ತಾರೆ. ಒಂದು 3-4 ದಿವಸ ತಪ್ಪಿರ್ತದೆ. ಅದು ಆ ಪ್ರೆಷರ್ ವೇರಿಯೇಷನ್ ಆದಾಗ ತಗೊಳುತ್ತೆ ಸ್ಟಾರ್ಟು. ಮನೇಲಿ ಯಾವಾಗಲೂ ನಾವು ಕಾಯ್ಕೊಂಡು ಕೂತ್ಕೊಂಡಿರಲ್ಲ, ಕೆಲಸದಲ್ಲಿ ಹೋಗ್ತೀವಿ. ಆ ಟೈಮಲ್ಲಿ ಲೀಕೇಜ್ ಆದಾಗ ಯಾರೋ ಪಕ್ಕದ ಮನೆಯವ್ರು ಬಂದು ನಮ್ಮ ರೆಗ್ಯುಲೇಟರ್ನ ಆಫ್ ಮಾಡಿ ಸೇವ್ ಮಾಡಲ್ಲ ಯಾರು. ಇವಾಗ ಬೆಂಕಿ ಎತ್ತಾ ಇದ್ರೆ ಬೇಕಾದ್ರೆ ಧೈರ್ಯವಾಗಿ ಹೋಗಿ ಆರಿಸೋರಿದ್ದಾರೆ. ಬ್ಲಾಸ್ಟ್ ಮಾಡೋದ್ರೆ ಈಗ ಅಡ್ವಾನ್ಸ್ ಆಗಿ ಇದನ್ನ ಸಿಲಿಂಡರ್ ಬರ್ನಿಂಗ್ ಅಂತ ಕರೆಯಲ್ಲ, ಬ್ಲಾಸ್ಟ್ ಅಂತ ಕರೀತಾರೆ ನೋಡಿ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಡ್ವಾನ್ಸ್ ಆಗಿ ಬಂದು ಆಗ ನಾವು ತಪ್ಪಿಸಿ ಚರಿತ್ರೆ ಇಲ್ಲ. ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ. ಯಾವಾಗ ಬರ್ತಾರೆ ಸರ್? ಆಫ್ಟರ್ ದ ಇನ್ಸಿಡೆಂಟ್ ಹೊತ್ತು, ಬಿಫೋರ್ ಬಸ್ ಸ್ಟಾಪ್ ಅಲ್ಲ, ಅದನ್ನು ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಯಾಕೆಂದರೆ ದಯವಿಟ್ಟು ಇವನ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಇದಕ್ಕೋಸ್ಕರ 1910 ವಾಲ್ಟರ್ ಸ್ಟಾಲಿನ್ ಎಂಬ ಜರ್ಮನ್ ದೇಶದ ವಿಜ್ಞಾನಿ ಕಾಲಾವಕಾಶ ತಗೊಂಡಿದ್ದು ಬರೀ 3 ವರ್ಷ ಅಷ್ಟೇ. ಯಾವುದಕ್ಕೆ? ಸಿಲಿಂಡರ್ ಕಂಡುಹಿಡಲಿಕ್ಕೆ. ಇದಕ್ಕೊಂದು ಸೇಫ್ಟಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಒಂದು 198 ಕಂಟ್ರೋಲ್ ಹೊಡ್ತಾರೆ ರಿಸರ್ಚ್ ಮಾಡಲಿಕ್ಕೆ. ಆಗಲ್ಲ ಯಾಕಂದ್ರೂ. ಇದಕ್ಕೆ ಎಲೆಕ್ಟ್ರಾನಿಕ್ಕು ತದ್ವಿರುದ್ಧ. ಇದು ಮೆಕ್ಯಾನಿಕಲ್ ಡಿವೈಸ್ ಆಗಬೇಕು, ಸೆನ್ಸಾರ್ ಪ್ರಾಡಕ್ಟ್ ಆಗಬೇಕು. ಯಾಕೆಂದರೆ ಇದು ಒಳಗಡೆ ಇರೋ ಪ್ರೆಷರ್ನ ಲೀಟ್ರಲ್ಲಾಗಲಿ KGಲಾಗಲಿ ಅಳಿಲಿಕ್ಕೆ ಸಾಧ್ಯತೆನೇ ಇಲ್ಲ. ಇದನ್ನು ಮೇಲ್ ಸಿಸ್ಟಮಲ್ಲಿ ಫೀಲ್ ಮಾಡ್ತಾರೆ. ಫಾರ್ ಮೇಲ್ಗೆ 28 grams ಅಂತ ಬರ್ತದೆ. ಆಮೇಲೆ ಮಾಡೋದು ಈ ಕೆಲವರು KG ಕೊಟ್ಟವ್ರಲ್ಲ, ದಯವಿಟ್ಟು ರಾಂಗ್. ಅದು ಇಷ್ಟು KG 14.2 ಇದೆಲ್ಲ ಮೇಲಲ್ಲಿ ಸಿಸ್ಟಮಲ್ಲಿ ಅರ್ಥ ಮಾಡೋದು. ಇವಾಗ ಕ್ವಶನ್ ಕೇಳ್ತಾರೆ, ಯಾವ ಮೇಲು ಏನು ಅಂತ ಮೆನ್ಷನ್ ಮಾಡೋಕ್ಕಲ್ಲ, KG ಫಾರ್ಮಾಲಿಟೀಸ್ ಬರ್ಕೊಡ್ತಾರೆ ಆಯ್ತಲ್ಲ. ಹಾಗಾಗಿ ಈ ಒಂದು ಇನ್ಸಿಡೆಂಟ್ ಕಂಪ್ಲೀಟ್ ಫುಲ್ ಸ್ಟಾಪ್ ಮಾಡಬೇಕು ಅಂತ ಜೆಫ್ರಿ ಫಾಸ್ಟ್ ಅನ್ನೋ ಸೈಂಟಿಸ್ಟು
48 ವರ್ಷಗಳ ಕಾಲ ಸತತವಾಗಿ ಸಂಶೋಧನೆ ಮಾಡಿ 1982 ಇಸ್ವಿಯಲ್ಲಿ ಒಂದು ಎಕ್ವಿಪ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನು ನಾವು ನಮ್ಮ ವಿಧಾನಸೌಧದಿಂದ ಹಿಡಿದು ಇಲ್ಲಿವರೆಗೂ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಆಯ್ತಲ್ಲ. ಏನಕ್ಕೆ ಕಾರಣ ಇಷ್ಟ ಏನಂದ್ರೆ, ಈಗ ನಮ್ಮ ದೇಶದ ಟೆಕ್ನಾಲಜಿ ತಗೊಂಡು ಕೆಲವಾರು ದೇಶ ಅವ್ರ ಹೆಸರುಗಳು ಬೇಡ ನಮಗೇನು ಆಯ್ತಲ್ಲ, ಆ ಟೆಕ್ನಾಲಜಿ ಮಾಡಿ ಬಿ ಗ್ರೇಡ್ ಮಾಡಿ ಆನ್ಲೈನು ಅಮೆಝಾನು ಅಲ್ಲಿ ಇಲ್ಲಿ ಫ್ಲಿಪ್ಕಾರ್ಟ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮ ಜನಕ್ಕೆ ಗೊತ್ತಿಲ್ಲ, ಅವ್ರು ಸೇಫ್ಟಿನ ತಗೊಳ್ತಾರೆ. 1 ತಿಂಗಳು 1.5 ತಿಂಗಳು ಮುಗಿತದೆ ಕೆಲಸ. ರಿಟರ್ನ್ ರಿಪ್ಲೇಸ್ಮೆಂಟ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಅಥೆಂಟಿಕೇಶನ್ ಆಗಲಿ ಏನೂ ಇರೋದಿಲ್ಲ. ಹಾಗಾಗಿ ಇದೊಂದು ಅಡ್ವಾಂಟೇಜ್ ಏನಂದ್ರೆ, ಇದೊಂದು ಹೆಮ್ಮೆ. ನಮ್ಮ ದೇಶ, ನಮ್ಮ ಭಾರತ, ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಿಮಗೆ, ಆಯ್ತಲ್ಲ. ನೋಡಿ, ಇಷ್ಟೊತ್ತು ಮಾತಾಡಿದ ಭಾಷಣ ಆಗುತ್ತೆ. ಈಗ ಒಂದು ಟೆಕ್ನಿಕಲ್ ಆಗಿ ಒಂದು 2-3 ನಿಮಿಷ ಇದೊಂದು ಪ್ರಾಕ್ಟಿಕಲ್ ಥಿಯರಿ ನೋಡ್ಬಿಡೋಣ. ಮತ್ತೆ ಈ ಒಂದು ಡಿವೈಸ್ಗೆ ನಾವು ಪೇಟೆಂಟ್ ಮಾಡಿಸಿರ್ತೀವಿ ಸೆಂಟ್ರಲ್ ಗೌರ್ಮೆಂಟಿಂದ. ಈಗ ಪೇಟೆಂಟ್ ಅಂತ ಗೊತ್ತಿರುತ್ತೆ ವಿಷಯ ಆಗಿ. ನೋಡಿ, ಇವ್ರದ್ದೊಂದು ಪರ್ಮಿಷನ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಎಕ್ಸ್ಪ್ರೆಸಿವ್ 1994 4 ಓಪನ್ ಆಗುತ್ತೆ. 95ನಲ್ಲಿ ಇದಕ್ಕೆ ಮ್ಯಾಂಡೇಟ್ರಿ ಇಶ್ಯೂ ಮಾಡಿಬಿಟ್ರು. ಮತ್ತೆ ಇದು ದ ಒರಿಜಿನಲ್ 9966 ಗೌರ್ಮೆಂಟ್ ಆಫ್ ಇಂಡಿಯಾ ದ ಪೇಟೆಂಟ್ ಆಫೀಸಿಂದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಆಫ್ ಡಿಸೈನ್. ನಾವು ಪೇಟೆಂಟ್ ಮಾಡಿಸಿ ರಿಜಿಸ್ಟರ್ ಮಾಡಿದ್ರು ಕೂಡ 4-5 ಕಂಪ್ನಿಗಳಿದೆ ಸರ್. ನೀವು ಯಾಕೆಂದರೆ ಅದೆಲ್ಲ ಅಪೀಲ್ ಹೋಗ್ಬಿಟ್ಟಿದ್ದಾರೆ ಕೋರ್ಟ್ಗೆ. ನೆಕ್ಸ್ಟ್ ವರ್ಷ ಎಂಟರ್ಪ್ರೈಸ್ ಅಂದರೆ ಕರ್ನಾಟಕ ಸ್ಟೇಟ್ಗೆ ಜಾಯಿಂಟ್ ಡೈರೆಕ್ಟ್ರು. ಮತ್ತು ವಿಧಾನಸೌಧದಲ್ಲಿ ಯಾವುದೇ ಕಾರಣಕ್ಕೂ ಇಂಥವನ್ನೆಲ್ಲ ಅಲೋ ಮಾಡೋದಿಲ್ಲ ಒಳಗಡೆ, ಆದರೂ ಪ್ರೋಗ್ರಾಮ್ ಮಾಡಿ ನಮ್ಮೊಂದು ಪ್ರಶಂಸನಾ ಪತ್ರ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಮಾರ್ಚ್ ತಿಂಗಳು ಮುಂದಕ್ಕೆ ಬರ್ತಂತ ಪ್ರತಿ ವರ್ಷ ಮಾರ್ಚ್ ತಿಂಗಳನ್ನ ಸೇಫ್ಟಿ ಮಂತ್ ಅಂತ ಕರೀತಾರೆ. ಎಲ್ಲ ಹಬ್ಬಗಳಲ್ಲ ಸರ್, ಸುರಕ್ಷತಾ ಹಬ್ಬ, ಆಯ್ತಲ್ಲ. ನೋಡಿ, ಗ್ಯಾಸ್ ಮಿಸ್ ಬೆಂಗಳೂರು ಅಂತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಸಾಹೇಬರಿಗೂ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ನಾವು ಹಾಕ್ಕೊಳ್ತೀವಿ. ನೀವು ಅಡ್ವಾನ್ಸ್ ಆಗೋದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ಬೆಸ್ಟ್ ಪ್ರಾಡಕ್ಟ್ ಅಂತ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ತೊರೆಕಂಡಲ್ಲಿಂದ ಹಿಡಿದು ಗೊತ್ತಿರಬೇಕು ಕೇಳಿಂದ ಅಲ್ಲಿಂದ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇವಿದೆಯೋ ಅವಕ್ಕೆಲ್ಲ ಪ್ರೋಗ್ರಾಮ್ BWS ಇಂದ ಜಾಯಿಂಟ್ ಡೈರೆಕ್ಟರ್ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಒಂದು ಕಂಪನಿ ಸಂಸ್ಥೆ ನಡೆಸಬೇಕು ಅಂದರೆ ಬಿಗ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇರ್ತಾರೆ, ಬೃಹತ್ ಕೈಗಾರಿಕಾ ಸರ್ವಿಸು ಅನುಮತಿ ಇರಲೇಬೇಕು. ಆಗ ಮುರುಗೇಶ್ ನಿರಾಣಿ ಅವರು ಆ ಟೈಮಲ್ಲಿ ನಾವು ಮೇಕ್ ಇನ್ ಇಂಡಿಯಾ ಆಗಿದ್ದು. ಖುದ್ದು ಅವರೇ ಮುರುಗೇಶ್ ನಿರಾಣಿ ಅವರು ಮತ್ತು ಲೇಬರ್ ಮಿನಿಸ್ಟರ್ ಬಚ್ಚೇಗೌಡರು ಇನಾಗ್ರೇಷನ್ ಬಂದಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಗೆ. ನೆಕ್ಸ್ಟು ಇನ್ನು 100 ಸಾರಿ ಹೇಳ್ತೀವಿ, ದಯವಿಟ್ಟು ಮೊಬೈಲ್ನ ಇದರಲ್ಲಿ ಅಲೋ ಮಾಡಬೇಡಿ. ನೋಡಿ, 350 ಜನ ಸಬ್ ಇನ್ಸ್ಪೆಕ್ಟ್ರು ಡಬಲ್ ಸ್ಟಾರ್ ಟ್ರಿಬಲ್ ಸ್ಟಾರ್ಗಳಿಗೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಚನ್ನಪಟ್ಟಣ APTS ಟ್ರೈನಿಂಗ್ ಸೆಂಟ್ರು, ಯಲಹಂಕ APTSಗೆಲ್ಲ ನಮ್ಮನ್ನೇ ಕರೆಸೋದು. 1 ವರ್ಷಕ್ಕೊಂದ್ಸರಿ ಬ್ಯಾಚ್ ಚೇಂಜ್ ಆಗಿ ಕರೆಸ್ತಾರೆ. ತಹಸೀಲ್ದಾರ್ ಕಚೇರಿ ರಾಮನಗರ ಜಸ್ಟ್ ಇಲ್ಲೇ ಲಾಸ್ಟ್ ಮಂತ್ ಮಾಡಿದ್ವಿ. ಗೊತ್ತಿರಬೇಕು ನಿಮಗೆ, ತೇಜಸ್ವಿನಿ ಮೇಡಮ್ ಅವರು ಇದು ತುಂಬ ಅನುಕೂಲವಾದ ಕಾರ್ಯಕ್ರಮ ಅಂದ್ಬಿಟ್ಟು ಸ್ಟಾಫ್ಗೆ ಪಬ್ಲಿಕ್ಸ್ಗೆ ಎಲ್ಲರೂ ಕರೆದು ಒಂದು ಪ್ರೋಗ್ರಾಮ್ ಮಾಡಿ ಸರ್. ಇರಲಿ ಕೆಲಸ ದಿನ ಇರುತ್ತೆ, ದಯವಿಟ್ಟು ಪ್ರೋಗ್ರಾಮ್ ಮಾಡಿ ಕೊಟ್ಬಿಟ್ಟು ನಮ್ಮನ್ನು ಪ್ರಶಂಸನಾ ಪತ್ರ ಕೊಟ್ಟಿದ್ದು ನಮ್ಮ ರಾಮನಗರ ತಹಸೀಲ್ದಾರ್. ಮತ್ತು ಕರ್ನಾಟಕ ರೇಷ್ಮೆ ಇಲಾಖೆ DDPS ಗೊತ್ತಿರೋ ಡೈರೆಕ್ಟರ್ ಸರ್ ಇಲ್ಲಿ ರಾಮನಗರ. ಎಂಟೇರಿ ಎಷ್ಟು ಇದೆಯೋ ನಮ್ಮ ಇದರಲ್ಲಿ ಅವನ್ನೆಲ್ಲ ನೀವು ಪ್ರೋಗ್ರಾಮ್ ಮಾಡಬೇಕಂತ ಹೋದ ವಾರ ನಮ್ಮೊಂದು ಲೆಟರ್ ಇಶ್ಯೂ ಮಾಡಿರ್ತಕ್ಕಂಥದ್ದು. ನಾನು ನೋಡಿ, ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಒಂದು ನಾವು ಮಾಡೋ ತಪ್ಪುಗಳೇನು, ಈಗ ವಾಷರ್ನ ನೋಡಿಲ್ಲ ಬಿಟ್ಬಿಡೋಣ. ವಾಷರ್ ಇಲ್ಲದೆ ಈ ಒಂದು ರೆಗ್ಯುಲೇಟರ್ನ ನಾವು ಯೂಸ್ ಮಾಡ್ಬೋದು. ಸೇಫ್ಟಿ ಇದೆಯಾ ಸರ್? ಚೆಕ್ ಮಾಡೋಣ ಒಂದು ಸಾರಿ. ವಾಷರ್ ಬಿಟ್ಟಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ, ಆನ್ ಮಾಡ್ತೀನಿ. ಇವಾಗ ಇದೆಯಾ ಸರ್ ಸೇಫ್ಟಿ? ಸಾಧ್ಯನೇ ಇಲ್ಲ. ಈ ಟೈಮಲ್ಲಿ ನಿಮ್ಮ ಕೈನಲ್ಲಿ ಒಂದು ಮೊಬೈಲ್ ಹಿಡಿದ್ರೆ ಸಾಕು. ಯಾಕೆ ನಾವು ಮೊಬೈಲ್ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಮಾಡೋಂಗಿಲ್ಲ. ಅದರಲ್ಲಿ ಏರೆಷ್ಟು ಮಿನಿಮಮ್ 1 ಅಡಿ ಮೇಂಟೈನ್ ಮಾಡಬೇಕು ಮೊಬೈಲ್ಗಳು, ಆಯ್ತಲ್ಲ. ಹಾಗಾದರೆ ಇಷ್ಟ ಅನಾನುಕೂಲತೆ ಇರೋದನ್ನ ನಾವು ಅನುಕೂಲತೆ ಮಾಡಿ ನಮ್ಮ ಕುಟುಂಬದ ರಕ್ಷಣೆ ಯಾವ ರೀತಿ ಮಾಡುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ತೆರೆಗೋಣ. ನೋಡ್ರಿ, ಇದ್ರ ವಿಶೇಷತೆ ಏನಪ್ಪ ಅಂದರೆ, ಈಗ ಅಥೆಂಟಿಕೇಶನ್ ಮುಗಿದು ಇದ್ರ ಒಳಗಡೆ ಒಂದು ರೆಡ್ ಗ್ರೀನ್ 2 ಕಾಲಮ್ ಇದೆ ನೋಡಿ. ಇದೇನು ಸೂಚಿಸುತ್ತೆ ಅಂದರೆ ಸಿಲಿಂಡರ್ ಒಳಗಡೆ ಬ್ಯಾಲೆನ್ಸ್ ಎಷ್ಟಿದೆ ತೋರಿಸುತ್ತೆ. ಒಂದು ಇದು ಇಂಪಾರ್ಟೆಂಟ್ ಅಲ್ಲ, ಅಡಿಷನಲ್ ಬೆನಿಫಿಟ್ಟು. ಮತ್ತು ಇದು ರೆಡ್ ಬಂದ್ಮೇಲೂ ಕೂಡ ಎಷ್ಟು ಆದರೂ ಈ ಕೂಲ್ಡಲ್ಲಿ ನೀವು ಅದರಲ್ಲಿ ಯಾರಿಗೂ ಫುಲ್ ಸಿಲಿಂಡರ್ ಖಾಲಿ ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಚಾಲಿ ಮಾಡ್ತೀನಿ ನೋಡ್ಕೊಳ್ಳಿ, 2 ರಿಂದ 3 kg ವಾಪಸ್ ಹೋಗುತ್ತೆ. ನೀವು ಶೇಕ್ ಮಾಡಿ ಲಿಫ್ಟ್ ಫಾರ್ಮ್ ಬಾಟಮಲ್ಲಿ ಇರ್ತದೆ, ರೆಗ್ಯುಲೇಟ್ರು ಪ್ರೆಷರ್ ಮೇಂಟೈನ್ ಮಾಡಲ್ಲ. ಇದು ಫುಲ್ ಖಾಲಿ ಮಾಡ್ಕೊಂಡಿರೋದ್ರಿಂದ ಇಂಥದ್ದೊಂದು ನಮ್ಮ ದೇಶದ ಪ್ರಾಡಕ್ಟ್ ನಾವು ಸುರಕ್ಷತೆ ಬಳಸಬೇಕು. ನಮ್ಮ ಕುಟುಂಬದ ರಕ್ಷಣೆ ಬಿಟ್ಟರೆ ವಾಟ್ ಎವರ್ ಗೋಯಿಂಗ್ ಟು ಇನ್ವೆಸ್ಟ್ಮೆಂಟ್ ಬಿಫೋರ್ 3 to 4 months ಗೆಟ್ ಬ್ಯಾಕ್ ತೋರ. ಇದೊಂದು ಅಡ್ವಾಂಟೇಜು. 3 ರಿಂದ 4 ತಿಂಗಳು ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬಂದಿರ್ತದೆ. 30 ವರ್ಷ ಕೊಡ್ತಾರೆ ಇದಕ್ಕೆ ತಿಂಗಳು ಮಿನಿಮಮ್, ನಾಟ್ ಮ್ಯಾಕ್ಸಿಮಮ್. 30 ವರ್ಷ ಲೈಫ್, 3 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಂದರೆ ಇದು ಇನ್ಶೂರಬಲ್ ಪ್ರಾಡಕ್ಟ್. ನೀವು ₹1 ಕಟ್ಟಂಗಿಲ್ಲ. ಇದಕ್ಕೆ ಇನ್ಶೂರೆನ್ಸ್ ಪ್ರತಿ ವರ್ಷ ಕಟ್ಟಿಸ್ಕೊಳ್ತಾರೆ, ಗೊತ್ತಿರಬೇಕು ನಿಮ್ಮ ಏಜೆನ್ಸಿಯವರು. ಒಂದೇ ₹1 ಕಟ್ಟಂಗಿಲ್ಲ. ನೀವು 2 ಕೋಟಿಯಿಂದ 15 ಕೋಟಿವರೆಗೂ ಇನ್ಶೂರೆನ್ಸು ಇದು ಫ್ರೀ ಆಫರ್ಲಿದೆ ಇವಾಗ. ಯಾಕಂದರೆ ಯಾವುದೇ ಕಾರಣಕ್ಕೂ ₹1 ಕೊಟ್ಟಿರಲ್ಲ. ಓಕೆ, ಇವಾಗ ಯಾವ ರೀತಿ ಸೇಫ್ಟಿ ಕೊಡುತ್ತೆ ಅಂತ ಇದನ್ನು ಮಾತ್ರ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಪ್ರಾಕ್ಟಿಕಲ್ ತೆರೆದು ನೋಡೋಣ. ವಾಷರ್ ತೆಗೆದುಬಿಟ್ಟಿದ್ದೀನಿ. ಓಕೆ, ವಾಷರ್ ಇಲ್ಲ, ವಿತೌಟ್ ವಾಷರು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಾವು ಮನೆಯಲ್ಲಿ ಹೊರಗಡೆ ಒಂದು ಸಾರಿ ಇದನ್ನು ಫಿಕ್ಸ್ ಮಾಡಿ ರೆಗ್ಯುಲೇಟರ್ ಆನ್ ಮಾಡಿದೆ. ಇನ್ನು 30 ವರ್ಷ ಇದನ್ನು ಆನ್ ಆ್ಯಂಡ್ ಆಫ್ ಮಾಡೋಂಗಿಲ್ಲ. ಈ 4 ಸೇಫ್ಟಿ ಆಕ್ಟ್ ಇದೆಯಲ್ಲ, ಅದೆಲ್ಲ ಮೈನಸ್ಸು. ಓಕೆ, ನೀವು ಫಿಕ್ಸ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಇದು ಆ್ಯಂಗಲ್ ಕಡೆ ನಿಮ್ಮ ಇದನ್ನ
ಇದು ಕಾಣಂಗಿಲ್ಲ, ಈ ಥರ ಫಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಜಸ್ಟ್ ಇನ್ನು ಒಂದು ಸಾರಿ ಫಿಕ್ಸ್ ಮಾಡಿ. ಈಗ ಇಷ್ಟು ಫಿಕ್ಸ್ ಮಾಡ್ಬಿಟ್ಟು ಆನ್ ಮಾಡ್ಬಿಟ್ಟು ಇಮಿಡಿಯೇಟ್ ಇದು ಆನ್ ಆಗಲ್ಲ, ರೆಗ್ಯುಲೇಟರ್ ಆನ್ ಆಗ್ಬಿಡ್ತದೆ. ಇದು ಡಬಲ್ ಬೇರಿಂಗ್ ಲಾಕ್, ಯಾಕೆಂದ್ರೆ ಸಿಲಿಂಡರ್ ಒಳಗಡೆ ವಾಷರ್ ಇಲ್ಲ, ಅದ್ರ ಸೇಫ್ಟಿ ಕೊಡ್ಬೇಕಲ್ಲ ನೋಡಿ. 2 ಹೆಬ್ಬೆಟ್ಟಲ್ಲಿ ಇದನ್ನ ಕೆಳಗಡೆ ಎಳಿಬೇಕು ನೋಡಿ. ಟಕ್ ಅಂತ ಸೌಂಡ್ ಬಂತು, ಆನ್ ಮಾಡ್ತಾ ಇದ್ದೀನಿ ನೋಡಿ. ಸರ್ ಲೀಕೇಜ್ ಏನಾದ್ರು ಇದೆಯಾ? ಕಂಪ್ಲೀಟ್ ವಾಷರ್ ಇಲ್ಲ, ಒಂದು ಚೂರು ಇದಾದ್ರೆ ನಮ್ಮ ರೆಗ್ಯುಲೇಟರ್ ಬಿಡ ಕಂಪ್ಲೀಟ್ ವಾಷರ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಓಕೆ, ಇವಾಗ 2 ಪ್ರಾಬ್ಲಮ್ ಸಾಲ್ವ್ ಆಯಿತು ನಮಗೆ. ಈ ರೆಗ್ಯುಲೇಟರ್ ಫೇಲ್ಯೂರ್ ಆಯ್ತಾ ಇದಾಯ್ತಾ ಯಾವುದೇ ಕಾರಣಕ್ಕೂ ಇದು ಮಾಡೋದಿಲ್ಲ ನೋಡಿ. ಇವಾಗ ಆಕ್ಟಿವೇಟ್ ಮಾಡ್ತೀನಿ. ಸೊ ಆದರೂ ಇಲ್ಲಿ ಫೈಲ್ ಇಡ್ತೀನಿ. ಸೊ ಅಬ್ಸರ್ವ್ ಮಾಡಿ ಸರ್, ಈಗ ರೆಗ್ಯುಲೇಟರ್ ಆನ್ ಇದೆ, ಡಿವೈಸ್ ಆನ್ ಇದೆ, ಸ್ಟೋವ್ ಆನ್ ಮಾಡಿದ್ದೀನಿ. ಸಪ್ಲೈ ಬರಬೇಕಲ್ವ? ಇವಾಗ ಬರಲ್ಲ. ಈ ಪ್ರೆಷರ್ ಟೈಮ್ನ ಸಿಲಿಂಡರ್ ಚೇಂಜ್ ಮಾಡಿದಾಗ ಮಾತ್ರ 2 ಸಾರಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ಅದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಆ ನೀಡಲು ಗ್ರೀನ್ ಕ್ರಾಸ್ ಆಗುತ್ತೆ. ಈಗ ಸಪ್ಲೈ ಕೊಟ್ಬಿಡ್ತೀವಿ ಇಮಿಡಿಯೇಟ್ ನೋಡಿ. ಸಪ್ಲೈ ಬಂದ್ಬಿಡ್ತು. ನೀಡಲ್ ಎಲ್ಲ ಐತೆ ನೋಡಿ. ಇವಾಗ ಟಾಪಲ್ಲಿ ಇದೆ, 90% ಫುಲ್ ಇದೆ ಸಿಲಿಂಡ್ರು ನೋಡಿ, ಟಾಪಲ್ಲಿ ಇದೆ. ಈಗ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಈ ಸ್ಟೇಷನ್ ಮಾಸ್ಟರ್ ರೈಲ್ವೆ ಸ್ಟೇಷನಲ್ಲಿ ಯಾವ ಬಾವುಟ ತೆಗಿತಾರೆ ಸರ್? ಡೋಂಟ್ ಮೂವ್ ಅದಕ್ಕೆ ರೆಡ್. ಏನು ಪ್ರಾಬ್ಲಮ್ ಅಂದರೆ ಗೋ ಮೀನ್ಸ್ ಗ್ರೀನ್ ತೆಗಿತಾರೆ. ಈಗ ಗ್ರೀನ್ ಕ್ರಾಸ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಹೇಳೋದು ಪರ್ಟಿಕ್ಯುಲರ್ ನಮ್ಮ ಸಮಸ್ಯೆ ಇದೆ, ಆದರೂ ಅಷ್ಟು ಸೇಫ್ಟಿ ಕೊಡ್ತಾ ಇದೆ. ವಿತೌಟ್ ವಾಷರ್ ವಿತ್ ವಾಷರ್ 2 ಕೆಲಸ ಮಾಡುತ್ತೆ. ಓಕೆ, ಈಗ ಏನು ಪ್ರಾಬ್ಲಮ್ ಇಲ್ಲ. ಒಂದು ಪ್ರಾಬ್ಲಮ್ ನಾವೇ ಕ್ರಿಯೇಟ್ ಮಾಡೋಣ. ಓಕೆ, ಜಸ್ಟ್ ಅರ್ಧ ಅಡಿ ಇದೆ ಇಷ್ಟೇ. 744 ಪೌಂಡ್ ಪ್ರೆಷರ್ ಕ್ರಾಸ್ ಆಗ್ತದೆ. ಫೈಲ್ ಇಲ್ಲೇ ಇದೆ, ಪ್ರೆಷರ್ ಇದೆ, ಎಲ್ಲರ ಹತ್ರ ಮೊಬೈಲ್ ಇದೆ, ಎಲೆಕ್ಟ್ರಿಕ್ ಕೂಡ ಆನ್ ಇದೆ, ಆಯ್ತಲ್ಲ? ಓಕೆ, ಅಬ್ಸರ್ವ್ ಮಾಡಿ. ಇವಾಗ 99% ಇನ್ಸಿಡೆಂಟ್ ಆಗೋದು ಈ ಒಂದು ಜಾಯಿಂಟ್ಸ್ ಅಲ್ಲಿ. ಅದಕ್ಕೆ ಮೆಸೇಜ್ ಇದೆ, ಚೆಕ್ ರಬ್ಬರ್ ಟ್ಯೂಬ್ ರೆಗ್ಯುಲರ್ಲಿ ಫಾರ್ ಕ್ರ್ಯಾಕ್. ಯಾವ ಟ್ಯೂಬ್ ಆಗಲಿ, ಯಾಕೆಂದ್ರೆ ಸ್ಟವ್ ಬಾಡಿಗೆ ನಾವು ಜಾಯಿಂಟ್ ಮಾಡಿದೀವಲ್ಲ, ಅದು ಹೀಟ್ ಫಾರ್ಮೇಷನ್ಗೆ ಎಕ್ಸ್ಪೆಂಡ್ ಆಗೋದು, ಮೆಲ್ಟ್ ಆಗೋದು, ಕ್ರ್ಯಾಕ್ ಆಗೋದು ಎಲ್ಲ ಇಲ್ಲಿ, ಆಯ್ತಲ್ಲ? ಈಗ ಆನರ್ ಇದೆ, ಅಬ್ಸರ್ವ್ ಮಾಡಿ. ಒಂದು ಸಣ್ಣ ಹೋಲ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆ, ಇದೊಂದು ಹೋಲ್ ಮಾಡಿದ್ದೀನಿ. ಸೊ ಈ ಫೈಲ್ ಕೊಡೋಣ. ಎಲ್ಲರ ಹತ್ರ ಮೊಬೈಲ್ ಇದೆ, ಆದ್ರೂ ಫೈಲ್ ಕೊಡೋಣ ನೋಡಿ. ಇಡೀ ಸಿಲಿಂಡರ್ ಖಾಲಿ ಆಗೋರು ಇದೊಂದು ಕ್ಯಾಂಡಲ್ ತರ ಡಿಟೆಕ್ಟ್ ಮಾಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬ್ಯಾಕ್ ಫೈರ್ ತಗೊಳ್ಳೋದಾಗ್ಲಿ, ಟ್ಯೂಬ್ ಮೆಲ್ಟ್ ಆಗೋದಾಗ್ಲಿ, ಇನ್ಸಿಡೆಂಟ್ ಹಿಡಿಯೋದಾಗ್ಲಿ, ಇಟ್ಸ್ ಎ ನಾನ್ ಎಕ್ಸ್ಪ್ಲೋಸಿವ್ ಲಿಮಿಟ್ ಅಂತ ಹೇಳ್ತೀವಿ. ಇದು ನಮ್ಮ ಮಾಮೂಲು ರೆಗ್ಯುಲೇಟರ್ಲಿ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಬದುಕುಳಿಯೋದು ಅಸಾಧ್ಯವಾದ ಮಾತು. ಇಡೀ ಸಿಲಿಂಡರ್ ಖಾಲಿ ಆಗೋವರೆಗೂ ಬರೀ 2 ಪೌಂಡ್ ಮಾತ್ರ ರಿಲೀಸ್ ಆಗಿರೋದು ಇಲ್ಲಿ. ಇನ್ನ 742 ಪೌಂಡ್ ಬ್ಯಾಲೆನ್ಸ್ ಇದೆ ಇಲ್ಲಿ. ಮೇಡಮ್, ಮತ್ತೆ ನೀವು ಯಾರು ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀರ? ಅಂದ್ರೆ ಇಲ್ಲಿ ಪುರಸಭೆಯಲ್ಲಿ ಇದು ಮಾಡ್ಬೇಕಾದ್ರೆ ಒಬ್ಬರು ಲೇಟ್ ಆಗಿ ಬಂದ್ರು, ಪಾಪ ಅವ್ರ ಬಗ್ಗೆ ಗೊತ್ತಿಲ್ಲ. ಅದು ಗಂಡು ಮೆಟ್ಟಿನ ಸೂಪರ್ ಲ್ಯಾಂಗ್ವೇಜ್, ಉತ್ತರ ಕರ್ನಾಟಕ ಅಂತ ಕಾಣುತ್ತೆ. ಆ ಅಮ್ಮನಿಗೆ ಈ ಫೈಲ್ ನೋಡಿ ಖುಷಿ ಆಗ್ಬಿಡ್ತು. ಎಲ್ಲ ಸರಿ, ಅದೇನೋ ಇದು ಮಾಡಿರ್ತಾರೆ. ಸರ ನಿಮ್ಗೊಂದು ಕ್ವಶನ್ ಕೇಳ್ಬೇಕಿದ್ರು, ಏನೋ ಪುಣ್ಯಾತ್ಕಿ ಒರಿಜಿನಲ್ ಏನೋ ಕೇಳ್ತಾರೆ, ಏನು ಕೇಳಬೇಕು? ಏನು ಚಲೋ ಐತ್ರಿ ಸರ, ಒಳ್ಳೆ ಐಡಿಯಾ ಕೊಟ್ಟಿರಪ್ಪ. ಸಂಜೆ ಮುಂದೆ ಏನಾದ್ರು ಕರೆಂಟ್ ಅದ್ರ ಮನೆಯಾಗ ಗ್ಯಾಸ್ ಕ್ಯಾಂಡಲ್ ಮಾಡ್ಬೋದಾ? ಬಾರಿ ಇದ್ರಲ್ಲಿ ಬೈದವ್ರು ಅಧ್ಯಕ್ಷರು ಮಾಡಿಬಿಟ್ಟು ಹಿಂಗಾದ್ರೂ ಏನು ಆಗಲ್ಲ ಅಂತ ತೋರಿಸ್ತಾರೆ. ಇಲ್ಲಿ ಮಾಡಂಗಿಲ್ಲ ಬಿಡ್ರಿ ಸರ್, ಅದು ಇಲ್ಲ ಅನ್ನೋದು ಒಂದು 2-3 ವಿಕೆಟ್ ತೆಗೆದಿರೋರು ಸಂಜೆ ಹೋಗಿ. ನಮ್ಮ ಶತ್ರುಗಳಿಗೂ ಬೇಡ ಅದು, ಆಯ್ತಾ? ಇಡೀ ಸಿಲಿಂಡರ್ ಖಾಲಿ ಆಗೋವರೆಗೂ ಇದು ಕ್ಯಾಂಟ್ ಹತ್ರ ಡಿಟೆಕ್ಟ್ ಮಾಡುತ್ತೆ. ಓಕೆ, ಈಗ 742 ಪೌಂಡು ಪ್ರೆಷರ್ಗೆ ಇದನ್ನ ಕಟ್ ಮಾಡ್ಬಿಡೋಣ. ಕಟ್ ಮಾಡಿದ ಸ್ಫೋಟ ಆದ್ರೂ ಆಗೋದು ಪರವಾಗಿಲ್ಲಲ್ಲ ಸರ್? ಬೇಡವಂತೆ ಸರ್ ಅವನಿಗೆ. ಅಲ್ಲ, ಬೇಕು ಅಂದ್ರೆ ಮಾಡ್ಬೋದಣ್ಣ. ಹಂಗೇನೋ ಟಮ್ಮಂದ್ರೆ ಮೇನ್ ವಿಕೆಟ್ ಮೇಡಮ್. ತುಂಬ ಕನ್ಸುಗಳಿದೆ ಸರ್. ನಮ್ಮ ಯಜಮಾನ ಫೋನ್ ಮಾಡ್ಬಿಡ್ತೀರಾ? ಇರ್ಲಿ, ಆದ್ರೂ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ನೀಡಲ್ಲಿ ಎಲ್ಲಿದೆ ನೋಡಿ ಸರ್, ದಯವಿಟ್ಟು ಗ್ರೀನ್ ಎಬವ್ ಇದೆ. ಈಗ ಆನಲ್ಲಿದ್ದಾಗೇನೆ ಕಟ್ ಮಾಡಿಬಿಡ್ತೀನಿ, ನೋಡೋಣ. ಆ ಸೈಂಟಿಸ್ಟು ಅಷ್ಟು ವರ್ಷ ಟೈಮ್ ತಗೊಂಡು 48 ವರ್ಷ. ಇದಕ್ಕೆ ಮಾನವ ರಕ್ಷಿತ ಕವಚ ಅಂತ 1987 ಏಷ್ಯನ್ ಗೋಲ್ಡ್ ಟ್ರೋಫಿ ಕೊಟ್ಟರು. 86 ಬಂದ್ಬಿಟ್ಟು ERF ಅವಾರ್ಡ್ ವರ್ಷದ ಅತ್ಯುತ್ತಮ ಶೋಧ ಅಂತ. ಇದುವರೆಗೆ ಏಷ್ಯನ್ ಗೋಲ್ಡ್ ಟ್ರೋಫಿ ದಕ್ಕಿಲ್ಲ ಈ ಮನುಷ್ಯನ್ ಬಿಟ್ರೆ. ಆದರೆ ಏನಿದೆ ಟೆಕ್ನಾಲಜಿ ನೋಡೋಣ, ಕಟ್ ಮಾಡಿಬಿಡೋಣ ಇವಾಗ. ಓಕೆ, ಅಲ್ಲ ಸುಮಾರು ಜನ ಅನ್ಕೋತಾರೆ ಆಂಡ್ರೂಟಿಲಿಯವರು ಇವತ್ತು ನಾವು ರಜಾ ಹಾಕಿದ್ರೆ ಆಗಿರ್ತೀವಿ. ಓಕೆ, ಅಬ್ಸರ್ವ್ ಮಾಡಿ. ಫುಲ್ ಕಟ್ ಮಾಡಿದ್ದೀನಿ. ಈಗ ಟ್ಯೂಬ್ ಒಳಗಡೆ ಫೈಲ್ನ ಕನೆಕ್ಟ್ ಮಾಡೋಣ. ಎಲ್ಲರ ಹತ್ರ ಮೊಬೈಲ್ ಇದೆ, ಆದರೂ ಫೈಲ್ ತೊಗೊಂಡೋಗೋಣ ಹತ್ರ. ಟ್ಯೂಬ್ ಒಳಗಡೆನೆ ತಗೊಳ್ಳಿ. ಏನಾಗಿದೆ ನೋಡಿ ಇಲ್ಲಿ, ರೆಡ್. ಇಟ್ ವಿಲ್ ಗೋ ಟು ರೆಡ್. ಇದನ್ನೇ ಆಟೋಮೆಟಿಕ್ ಶಟರ್ ಟೆಕ್ನಾಲಜಿ ಅಂತ ಹೇಳೋದು. ಇದು ಫಸ್ಟ್ ಇಂಡಿಯಾ ಚೈನಾ ಕೊಲಾಬ್ರೇಷನ್ ಇತ್ತು. ಈಗ ಚೈನಾದಾಗ 3ನೇ ಕ್ಲಾಸ್ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ದುಡ್ಡುಗೋಸ್ಕರ ಅದನ್ನು ಮಾಡು, ಇದನ್ನು ಮಾಡು, ಸೆಕೆಂಡ್ಸ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ನಮ್ಮ ಇಂಡಿಯಾನೇ ತಗೊಂಡ್ಬಿಡ್ತು. ಇದನ್ನ ಪೇಟೆಂಟ್ ಮಾಡಿಸ್ಕೊಡ್ತು ನೋಡಿ. ಮತ್ತೆ ನೀವು ಮನೇಲಿರ್ಲಿ, 1000 ಕಿಲೋಮೀಟರ್ ಹೊರಗಡೆ ಇರಲಿ,
ಇದೇನಾದ್ರೆ ಈಗ ಅದಾಗ ರೇಟ್ಗೆ ಹೋಗಿ ಏನೋ ಪ್ರಾಬ್ಲಮ್ ಇದೆಯಲ್ಲ, ಟೈಮ್ ಕೊಡುತ್ತೆ. ನೀವು ಟ್ಯೂಬ್ ಚೇಂಜ್ ಮಾಡ್ಕೊಳ್ಳಿಕ್ಕೆ, ರೆಗ್ಯುಲೇಟರ್ ಚೇಂಜ್ ಮಾಡೋಕ್ಕೆ ನಾವು ಎಲ್ಲ 10 ರೂಪಾಯಿ 200 ರೂಪಾಯಿ ಒಳಗಡೆ. ಇದನ್ನ ಏನು ನೋಡಲ್ಲ ನಮ್ಮ ರೆಗ್ಯುಲೇಟರ್. ಇನ್ಸಿಡೆಂಟ್ ಮಾಡಿದ್ರೆ ಆನ್ಸರ್ ಕೊಡುತ್ತೆ. ಮತ್ತೆ ಇದನ್ನ ರಿಯಾಕ್ಟಿವೇಟ್ ಅಲೋ ಮಾಡಲ್ಲ. ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಅಷ್ಟೇ ಪ್ರೆಸ್ ಮಾಡಿದ ತಕ್ಷಣ ಅಷ್ಟೇ ಸ್ಟಾಪ್ ಆಗುತ್ತೆ. ಸೀರಿಯಸ್ ಆಗಿ ಹೋಗ್ಲಿಕ್ಕೆ ಬಿಡಲ್ಲ. ಪುನಃ ವಾಪಸ್ ಬರ್ತದೆ ನೋಡಿ, ಟರ್ನ್ ಆಫ್ ಆಗುತ್ತೆ, ರೆಡ್ಡಿಗೆ ಬರುತ್ತೆ ನೋಡಿ. ಆಕ್ಟಿವೇಟ್ ಆಗುತ್ತೆ ಸರ್, ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಏನು ಸಮಸ್ಯೆ ಇದೆ ಸರಿ ಮಾಡೋವರೆಗೂ ಒಂದು ದಾಟಿ LPG ಸಿಲಿಂಡರ್ನ ಒಳಗಡೆ ಅಲೋ ಮಾಡೋದಿಲ್ಲ. ಮತ್ತೆ ಇನ್ನೊಂದು ಕ್ವಶನ್ ಕೇಳಬೇಕಾಗಿತ್ತು ನೀವು ಸಮಯದ ಅಭಾವ. ಏನಂದ್ರೆ ಇನ್ ಕೇಸು ಯೂಸ್ ಮಾಡಬೇಕಾದ್ರೆ ರೆಗ್ಯುಲೇಟರ್ ಫೇಲ್ಯೂರ್ ಆದ್ರೆ ಏನು ಮಾಡಬೇಕು ನೋಡಿ. ನೋಡ್ಬಿಡಿ, ಎಲ್ಲ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇದ್ರೂ ಆಕ್ಟಿವೇಟ್. ನೋಡಿ, ಫೇಲ್ಯೂರ್ ರೆಗ್ಯುಲೇಟರ್ ತಗೋತಾ ಇದ್ದೀನಿ. ಯಾಕೆಂದ್ರೆ ಫಸ್ಟ್ ಇದ್ದಿದ್ದು ನಮ್ದು ಕೇಸು 1 ತಿಂಗಳು ಕೋರ್ಟಲ್ಲಿ ಇತ್ತು. ಯಾಕೆಂದ್ರೆ ಸಿಲಿಂಡರ್ ಪ್ರಾಬ್ಲಮ್ ಇರೋದನ್ನ ಡಿವೈಸ್ ಪ್ರಾಬ್ಲಮ್ ಅಂತ ಒಟ್ಟು ಹಾಕ್ಬಿಟ್ಟು ಪ್ರೂವ್ ಆಯಿತು, ಜಡ್ಜ್ಮೆಂಟ್ ಬಂತು. ಇದೇ ಪ್ರಾಬ್ಲಮ್ ಅಂತ ಅವಾಗ 1 ತಿಂಗಳು ಟೈಮ್ ತೊಗೊಂಡು ಅದ್ರ ಲೆಡ್ಡಿಂಗ್ನ ಡೆವಲಪ್ ಮಾಡಿ ವಾಷರ್ ಇದ್ರೂ ಕೆಲಸ ಮಾಡಬೇಕು, ಇಲ್ಲದೇ ಇರೋದನ್ನ ಮಾಡಿಬಿಟ್ಟು ಈಗ ಫೇಲ್ಯೂರ್ ರೆಗ್ಯುಲೇಟೆಡ್ ನೋಡಿ ಸರ್ ಆಗ್ತಾ ಇದೆ ಆಕ್ಟಿವೇಟು. ವೇರ್ ದೆರ್ ಇಸ್ ಪ್ರಾಬ್ಲಮ್, ವೇರ್ ದೆರ್ ಇಸ್ ಲೀಕೇಜ್, ಫಸ್ಟ್ ವಿಲ್ ರೆಕ್ಟಿಫೈ ದೆನ್ ಇಟ್ ವಿಲ್ ಬಿ ಅಲೋ. ನೀವು ರೆಗ್ಯುಲೇಟರ್ನ ಚೇಂಜ್ ಮಾಡೋವರೆಗೂ ಆಕ್ಟಿವೇಟ್ ಆಗಲ್ಲ ಯಾವುದೇ ಕಾರಣಕ್ಕೂ. ನೋಡಿ, ರೆಗ್ಯುಲೇಟರ್ ತಂದ್ಬಿಟ್ಟು ಇದನ್ನು ಚೇಂಜ್ ಮಾಡ್ತೀನಿ ಚೆನ್ನಾಗಿರೋದನ್ನ. ಅದು ಏನಾದರೂ ಸಿಸ್ಟಮ್ ಫೇಲ್ಯೂರ್ ಆಗೋದೇ ಗೊತ್ತಾಗೋದಿಲ್ಲ. ಆಕ್ಟಿವೇಟ್ ಆಗಿದೆ ಸರ್. ಈಗ ಆನಲ್ಲಿ ಇದ್ದಾಗ ನಿಮ್ಮ ಇದೇ ಡಿಸ್ಕನೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ನೋಡಿ, ಆನಲ್ಲಿದೆ ಏನಾಯ್ತು ಸರ್? ರೆಡ್. 100 ಸಾರಿ ಪ್ರೆಸ್ ಮಾಡಿದ್ರು ನಿಮ್ಮ ಮನೇಲಿ ಹೊರಗಡೆ ಅದರಿಗೆ ಇದು ಮಾಡಿರ್ತೀವಿ. ಓಕೆ, ಫೈನಲ್ ಆಗಿ ಎಲ್ಲರಿಗೂ ಒಂದು ಕ್ವಶನ್ ಕೇಳಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾನು ತಾಲೂಕು ಆಫೀಸ್ ಇದೆ. ಇಲ್ಲಿರೋರು ಯಾರಾದರೂ ಒಬ್ರು 1% ಸರ್ ಈ ಸಿಲಿಂಡರ್ ಸ್ಫೋಟ ಆಗೋದನ್ನ ಲೈವ್ ಅಲ್ಲಿ ನೋಡಿದ್ದೀವಿ? ಎಲ್ಲಿ ಬ್ರದರ್? ಎಲ್ಲಿ? 2-3 ಕಡೆ ಏನು ಅನಾಹುತ ಯಾವ ರೀತಿ ಆಗಿತ್ತು? ಲಾಸ್ಟ್ ಆದರೆ ಎಲ್ಲ ಪೀಸ್ ಏನು ಸಿಗಲ್ಲ. ಮಾದಪ್ಪನ ಬೆಟ್ಟದಲ್ಲಿ ನಾವು ಮೊನ್ನೆ 3 ದಿನ ಆಲ್ಟ್ ಆಗಿದ್ದು. ನೀವು ತೆಂಗಿನ ಮರ ದಾಟಿತ್ತು ಸಿಲಿಂಡರ್, ಅದು ಲೆಕ್ಕ ಮಾಡಿ ಯಾವ ರೀತಿ. ಮತ್ತೆ ಲಡ್ಡು ಮಾಡ್ತಾರಲ್ಲ ಶಿವಸರ್ವೇರು, ಅಲ್ಲೂ ನಡೆದಿತ್ತು. ಅಲ್ಲಿ ಒಂದು 3 ತಿಂಗಳು ಸರಿ ನಾವು ಬ್ಯಾಚ್ ಕೊಡ್ತೀವಿ, ನಮಗೆಲ್ಲ ಅರೇಂಜ್ ಮಾಡ್ತಾ ಇದ್ವಿ, ಆಗ್ತಾ ಇರ್ತಾರಲ್ಲ. ಅದು ಸ್ವಾಮಿ ಸನ್ನಿಧಿ, ಅನಾಹುತ ಏನು ಯಾರು ಪ್ರಾಣ ಹಾನಿ ಆಗಿಲ್ಲ. ಆ ಮಟ್ಟಕ್ಕೆ ಹೋಗುತ್ತೆ. ಯಾಕೆಂದರೆ ಆ ಸಿಲಿಂಡರ್ ಒಳಗಡೆ ಪ್ರೆಷರ್ ಆ ಮಟ್ಟಕ್ಕೆ ಕೆಲಸ ಮಾಡುತ್ತೆ. ಓಕೆ, ಯಾರು ನೋಡಿಲ್ಲ ಅಂತೀರಾ? ನಮ್ಮ ಮ್ಯಾನೇಜರ್ ಸರ್ ಹೋದ ವಾರ ಬಂದು ನಾವು ಫೋನ್ ಮಾಡಿದಾಗ ಆಯ್ತು ಸರ್ ಇದನ್ನು ಕಮಿಟ್ ಮಾಡೋಣ, ಒಂದು ಸಾರಿ ಫೋನ್ ಮಾಡೋಣ. ಆದರೂ ನಮ್ಮ ಸಿಬ್ಬಂದಿವರೆಗೆಲ್ಲ ಸಿಲಿಂಡರ್ನ ಯೂಸ್ ಮಾಡ್ತಾರೆ, ಮಾತ್ರ ಸ್ಫೋಟ ಮಾತ್ರ ಒಬ್ಬರು ನೋಡಿಲ್ಲ. ಮುಂದಿನ ವಾರ ಯಾಕಿದ್ರು ಬಂದಾಗ ನೀವು ಒಂದೇ ಒಂದು ಸ್ಫೋಟ ಮಾಡಿ ತೋರಿಸಿ ಅಂತ ಹೇಳಿದ್ರೆ ಮಾಡೋಣ. ಮಾಡಿ ಸರ್, ನೀವು ಜೊತೆಲಿ ಇರ್ತೀರಲ್ಲ. ಅಣ್ಣ ಡೈಲಾಗ್ ಆಗಲ್ಲ ಮಾಡೋಣ ಅಂತ ಮಾಡೋಣ. ಅಣ್ಣ ನೋಡಿ ಮಾಡಿ ನೋಡೋಣ. ಆಗಲ್ಲ ಗೊತ್ತು, ಹಂಗೇನೋ ಟಮ್ ಅಂದ್ರೆ ನಾ ಬರೋ ಫಸ್ಟು, ಆಮೇಲೆ ಹಂಗೆ ಗ್ರೇಟ್ ಎಸ್ಕೇಪ್ ಆಗ್ಬಿಡೋಣ ಆ ಕಡೆ. ಅಲ್ಲ 1 ಕಿಲೋಮೀಟರ್ ಕವರ್ ಮಾಡ್ತೇವೆ, ಅವೆಲ್ಲ ಬೇಡ. ಓಕೆ, ನಮ್ಮ ಭಾರತ ದೇಶದ ಇರುವಂಥ 2 ಮೇಜರ್ ಸೀರಿಯಲ್ಸ್ ಗೊತ್ತಿರುತ್ತೆ ಸರ್ ನಿಮಗೆ. ಸರ್ ಭೂಪಾಲ್ ಅನಿಲ ದುರಂತ ಗೊತ್ತಿರಬೇಕು ನಿಮಗೆ. 34 ವರ್ಷ 8 ತಿಂಗಳಾಯ್ತು ಈ ಇದಕ್ಕೆ. ಅದು ಬಿಟ್ಟರೆ ಇನ್ನೊಂದು ಮೆಡ್ರಾಸ್ ಹತ್ರ ಕುಂಭಕೋಣ ಅನ್ನೋ ಪ್ರದೇಶ 2003 ಇಸ್ವಿ ಸರಸ್ವತಿ ವಿದ್ಯಾಸಂಸ್ಥೆ ಸ್ಫೋಟ ಆಯಿತು. 94 ಮಕ್ಕಳ ಸಜೀವ ದಹನ ಆಯಿತು, ಗೊತ್ತಿರ್ಬೇಕು ಸರ್ ನಿಮಗೆ. ಇವತ್ತು ರಿಕವರಿ ಆಗಿಲ್ಲ, ಪ್ಲೇಸ್ಮೆಂಟು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಜೈಲಲ್ಲಿದ್ದಾರೆ. ಆ ಮಕ್ಕಳೇನು ಮಾಡಿದ್ದು ಅಷ್ಟು ಇನ್ನು ನಿರಂತರ ದಿನನಿತ್ಯ ನಡೆಯುವ ಲೆಕ್ಕಕ್ಕಿಲ್ಲ ಬಿಡಿ. ನೋಡಿ, ಸ್ಫೋಟ ಯಾರು ಮಾಡಿ ತೋರಿಸಕ್ಕಾಗಲ್ಲ. ಸ್ಮಾಲ್ ಇಂಡಿಕೇಶನ್ ತೋರಿಸಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಷ್ಟಾಗಲ್ಲ ಸ್ಫೋಟದ ತೀವ್ರತೆ ಯಾವ ಮಟ್ಟಕ್ಕಿರುತ್ತೆ ಇದು ಅಂದರೆ ಆಕ್ಸಿಜನ್ ಮಿಂಗಲ್ ಆದಾಗ ಇದು ಧೂಮಕೇತು ಥರ ಯಾವ ರೀತಿ ನುಗ್ಗುತ್ತೆ ಅನ್ನೋದನ್ನ ಜಸ್ಟ್ ನೋಡಿ. ನೀವು ಯಾರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗ್ಬೇಡಿ ದಯವಿಟ್ಟು. ನಮ್ಮ ಡಿವೈಸ್ ಇದ್ದಾಗ ಮಾತ್ರ ಸಾಧ್ಯ. ಇಟ್ ಇಸ್ ಎ ಇಂಡಿಕೇಶನ್ ಆಫ್ ಬ್ಲಾಸ್ಟ್. ಸಾಕು, 4 ಗೋಡೆಗಳ ಮಧ್ಯೆ ಓವರ್ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಡ. ಓಕೆ, ಇಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಇದೆ, ಅದನ್ನು ತೋರ್ಸೋಕ್ಕೆ ಕಾಲಾವಕಾಶ ಇಲ್ಲ, ತೋರ್ಸೋಕ್ಕಾಗಲ್ಲ. ಅದನ್ನು ಒಬ್ಬೊಬ್ಬರೇ ಕರೆದು ಏನಂದರೆ 1 or 2 ಡೇಸು ನಮ್ಮ ಮನೇಲಿ ಇಲ್ಲೇ ಇರೋ ಟೈಮ್ನಲ್ಲಿ ಮದುವೆ ಮುಂಜಿ ಟ್ರಿಪ್ ಅಂತ ಇಲ್ಲ, ನಾವು ಹೊರಗಡೆ ಹೋದಾಗ ತಿಳಿದೋ ಒಂದು ತಪ್ಪು ಮಾಡ್ತೀವಿ. ಯಜಮಾನರು ಹೇಳ್ಬಿಟ್ಟು ಕಿಟಕಿ ಬಾಗಿಲೆಲ್ಲ ಹಾಕ್ಸ್ತಾರೆ ಮೇಡಮ್ ಅವರು, ಹೆಂಗಸರು. ಯಾಕಂದ್ರೆ ಕಿಟಕಿ ಬಾಗಿಲು ಹಾಕಿ ರೀ, ಕಿಟಕಿ ಬಾಗಿಲಿಗೆ ಫಸ್ಟ್ ಅದು ಲಾಕರ್ ನೋಡ್ರಿ ಬೀರು ಹಾಕಿದೀನಿ ಬಿಡಮ್ ಅಂದ್ರೆ ಯಜಮಾನರು ನಂಬಲ್ಲ. ಇನ್ನೊಂದು ಸಾರಿ ಹೋಗಿ ತಿರ್ಸಿ ನೋಡ್ತಾರೆ, ಲಾಕ್ ಆಗಿದೆಯಾ, ಲಾಕ್ ಆಗಿಲ್ಲ. ಯಾಕೆ ಬರೋ ಅಷ್ಟರಲ್ಲಿ ಯಾರಾದರೂ ಏನಾದರೂ ದುಡ್ಡು ಕೊಟ್ಟು ಹೊಡ್ಕೊಂಡು ಹೊಟ್ಟೋಗ್ಬಿಟ್ರೆ ರೀ 1-2-3 ದಿನ ಇರಲ್ಲ. ಆದರೆ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡ್ರಿ ಅಂತಲೇ ಹೇಳೋದಿಲ್ಲ. ಆಮೇಲೆ ಬಿಟ್ಟು ಹೋಗಿ ಸಂಜೆ ಹೊತ್ತು ಒಂದು ಕರೆಂಟ್ ಇಲ್ಲಿರೋ ಟೈಮ್ನಲ್ಲಿ ನಮ್ಮಲ್ಲಿ ಏನಾದರೂ ಲೀಕೇಜ್ ಆಗಿದ್ದಾಗ ಫಸ್ಟ್ ತೆಗೆಯೋದು ಮೊಬೈಲ್. ಮೊದಲು ಟಾರ್ಚ್ ಇತ್ತು, ಮೊಬೈಲ್ ರೇಡಿಯೇಷನ್ ಅಂತ ಗೊತ್ತಿಲ್ಲ. ಟಾರ್ಚ್ ಇದ್ರೂ ಆಗುತ್ತೆ ಇದೆಲ್ಲ 5 to 10 ಪೌಂಡ್ ಇತ್ತು ಇಷ್ಟಕ್ಕೆ ಸಾಕು, ಯಾರಿಗೂ ನೆಗೆಟಿವ್ ಥಾಟ್ಸ್ ಬೇಡ ಆಯ್ತಲ್ಲ. ಹಾಗಾಗಿ ಇದು ರನ್ನಿಂಗ್ ಮೂಮೆಂಟು. ದಿಸ್ ಇಸ್ ಕಾಲ್ಡ್ ಟೆಸ್ಟಿಂಗ್ ಮೋಡ್ ಅಂತ ಕರಿತೀವಿ. 50% ಎಲ್ಲ ನಾವು ಹೊರಗಡೆ ಹೋಗ್ಬೇಕಾದ್ರೆ 2-3 ದಿನ ಈ ಥರ ಮಾಡೋದ್ರೆ ನೀವು ಇಷ್ಟು ಲೀಕೇಜ್ ಆದರೆ ಟೈಮ್ ಕೊಡೋ ಆಗಲೇ ಶಟ್ ಆಫ್ ಆಗಿಬಿಡ್ತದೆ. ನೀವು ಬಂದು ಚೆಕ್ ಮಾಡ್ಕೊಂಡು ಏನು ಬೇಕೋ ಫರ್ದರ್ ಅದನ್ನು ಇದು ಮಾಡ್ಕೊಳ್ಬೋದು. ಅಷ್ಟು ಸೆನ್ಸಿಟಿವ್ ಆಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಇದು ಪ್ರಾಡಕ್ಟ್ ಸೆನ್ಸಾರ್ ಪ್ರಾಡಕ್ಟು, ಮೆಕ್ಯಾನಿಕಲ್ ಡಿವೈಸು. 4 ಸಾರಿ ಟೆಸ್ಟಿಂಗ್ ಪಾಸ್ ಆದಮೇಲೆ ಸೀಲ್ ಬಿಡೋದು. ಎಲ್ಲ ಸೈಂಟಿಸ್ಟ್ಗಳು ಮಾಡೋ ಇದು. ಕೆಲವರು ಏನು ಮಾಡ್ತಾರೆ, ಈ ಆನ್ಲೈನಲ್ಲಿ ಇವು ಹಳ್ಳಿಗೂ ಬರ್ತಾರೆ ಕೆಲವರು ಡೀಲರು ಡಿಸ್ಟ್ರಿಬ್ಯೂಟರ್ಗಳು. ಈ ಡೈಲಿ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕೊಂಡ್ಬಿಡ್ತಾರೆ.
ಅದು 80 ರೂಪಾಯಿ ಅಷ್ಟೇ ಸರ್ ಖರ್ಚು. ನಮ್ಮ ಜನ ಏನು ತಿಳ್ಕೊಳ್ಬೇಕು, ಪ್ರಾಡಕ್ಟ್ ಮೇಲೆ ಬರಬೇಕು ನೋಡಿ, ಇಲ್ಲಿ ಮೇಡ್ ಇನ್ ಇಂಡಿಯಾ, ನಮ್ಮ ಕಂಪ್ನಿ ಲೋಗೋ, ಗ್ಯಾಸ್ ಸೇಫ್ ಇಂಡಿಯಾ ಲಿಮಿಟೆಡ್, ಬ್ಯಾಚ್ ನಂಬರ್ ಎಲ್ಲ ಮೇಲೆ ಬರಬೇಕು ಪ್ರಾಡಕ್ಟ್ ಮೇಲೆ. ಅದು ಡಿಸ್ಕೌಂಟ್ ಒರಿಜಿನಲ್ ಅಥೆಂಟಿಕೇಶನ್ ಮಾಡ್ತಾರೆ. ಈ ಮನೆ ಬರೋದು ಮನೆ ಜೋರಾಗಿದ್ದ ತೋಟದ 3,500 ಕೊಡ್ತಾರೆ, ಇನ್ನೊಂದು ಕಡೆ 2,500, ಇನ್ನೊಂದು ಕಡೆ 5,000, ಈ ಥರ ಎಲ್ಲ ಮಾಡ್ತಾರೆ. ನಾವು ಪ್ರತಿಯೊಬ್ಬರು ಹೋಗಿ ನೋಡಿ ಹಿಂಗಿದೆ ಇಂಡಿಯಾದೊಂದು ಪ್ರಾಡಕ್ಟ್ ಇದೆ ಹೇಳಿ ಬರಲ್ಲ, ಆ ಥರ ಆಫೀಸ್ಗಳನ್ನ ಆಯ್ಕೆ ಮಾಡ್ಕೊಂಡು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಓಕೆ, ಕಡೆದಾಗಿ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ಒಂದು ಆಲ್ರೆಡಿ ಹೇಳಿದ್ದೀನಿ ನಾನು, ಯಾವುದೇ ಕಾರಣಕ್ಕೂ ಇದು ಮಾರಾಟ ಮಾಡೋ ಉದ್ದೇಶದಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಸೇಲ್ಸ್ ಬೇಸ್, ನಾವು ಕಂಪ್ನಿ ಮ್ಯಾನೇಜ್ಮೆಂಟ್ ಅಷ್ಟೇ ಆಯ್ತಲ್ಲ. ಇಂಥದ್ದು ಇಲ್ಲಿ ಇಂಡಿಯಾ ಪ್ರಾಡಕ್ಟ್ ಬಳಸಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಆಯ್ತಲ್ಲ. ಸೊ ಯಾರಾದರೂ ಗೆಸ್ ಮಾಡ್ಬೋದು ಸರ್ ಇದು ಎಷ್ಟು ಕಾಸ್ಟ್ ಇರ್ಬೋದು? ಒಂದು ಫ್ರೀ ಸಿಗುತ್ತೆ, ಟ್ರೈ ಮಾಡಿ. ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಿ ಇಲ್ಲಿ? ಎಷ್ಟಿರ್ಬೋದು ಚೆಕ್ ಮಾಡ್ತೀರಾ ಸರ್? ನೀವು ಆನ್ಲೈನ್ಗೆ ಹೋದರೆ 900 ಸ್ಟಾರ್ಟ್ ಆಗುತ್ತೆ, 3,500 4,000 ಸಿಗ್ತವೆ. ಬಟ್ ಸರ್ವಿಸ್ ಇರಲ್ಲ, ಅಥೆಂಟಿಕೇಶನ್ ಇರಲ್ಲ. ಕೊಟ್ರ ಹೋದ್ರ ಮುಗೀತು. ನಾವು 30 ವರ್ಷ ಕಂಟೆಕ್ಟ್ ಇರ್ತೀವಿ, 3 ವರ್ಷದೊಳಗಡೆ ಏನಾದ್ರು ಡಿವೈಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಹೊಸ ಕೊಟ್ಟು ಹಳೇದು ವಾಪಸ್ ತಗೊಳ್ತೀವಿ ಫ್ರೀ ಆಫ್ ಕಾಸ್ಟ್. ಜೊತೆಗೆ ಇನ್ಶೂರೆನ್ಸ್ ಫ್ರೀ ಇರ್ತದೆ. ಈಗ 1 ರೂಪಾಯಿ ಕಟ್ಟಂಗಿಲ್ಲ, ಎಲ್ಲ ಅಥೆಂಟಿಕೇಶನ್ ನಿಮ್ಮ ಮನೆಗೆ ಫಿಕ್ಸಿಂಗ್ ಮಾಡಿಕೊಟ್ಟಾಗ ಇದು ಮಾಡ್ಕೊಡ್ತೀವಿ. ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ ಸರ್? ಸಮಯದ ಅಭಾವ ನೋಡಿ, ಫ್ರೀ ಸಿಗುತ್ತೆ, ಟ್ರೈ ಮಾಡಿ ಸರ್. ಸರ್ ಒಂದು ಸರ್ ಹತ್ತಿರ ನೋಡಿ ಸರ್, ಹಂಗಾರೆ ಇನ್ನೂ ಕಡಿಮೆ ಇರ್ಬೇಕು ಸರ್. ಅದು ಹಂಗಾರೆ ನೀವು ಇನ್ನೂ ಅದು ಇದು ಅಂದರೆ ಇನ್ನೂ ಕಡಿಮೆ ಇರಬೇಕಾಗ ಸರ್. ಇದ್ರ ಬೆಲೆ 4,000 ಸರ್. ಅಂದ್ರೆ ಲ್ಯಾಂಚ್ ರೇಟ್ ನೀವು ಕೊಡಂಗಿಲ್ಲ, ನಾವು ತಗೊಳಂಗಿಲ್ಲ. ನೆಕ್ಸ್ಟ್ ಹೆಲ್ಮೆಟ್ ಕಟ್ ಆಗಿದ್ದಾರ ಸರ್ಕಾರ ಏನ್ ಮಾಡ್ತಾರೆ ಡಿಸೈಡ್ ಮಾಡಿ ಇದು ಲ್ಯಾಂಚ್ ಮಾಡ್ಬಿಡ್ತಾರೆ. ಅವಾಗ 4,250 ರೂಪಾಯಿ ಸರ್ವಿಸ್ ಚಾರ್ಜು ಆಯ್ತಲ್ಲ. ಆಗ ಸರ್ವಿಸ್ ಕೊಡ್ತಾರೆ, ನಾವು ಹೊರಗಿರೋ ಡಂಪ್ ಮಾಡ್ಬಿಡ್ತೀವಿ ಇವಾಗ ಆಯ್ತಲ್ಲ. ಹಾಗಾಗಿ ಸರ್ ಹೇಳಿದ್ದು ಒಂಚೂರು ಗುಡ್ ನೇಮ್ ಸರ್. ತಮ್ಮ ಹೆಸರು ಸರ್? ಇದ್ದೀನಿ ಸರ್. ಏನು ಸರ್ ನಿಮ್ಮ ವರ್ಡು ಕರೆಕ್ಟಾಗಿ ಹೇಳಿದ್ದೀರಾ ಸರ್. ಇದ್ರ ಬೇರೆ 2 ವರ್ಷ ಕೊಡ್ಬೋದಾ ಸರ್? ಇದೆಯಾ ಇದು ರೈಟು? ಅಂದರೆ ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ ಸರ್. ಯಾರಿಗಾದ್ರೂ ಏನಾದರೂ ಎಷ್ಟೇ ಆಫರ್ ಕೊಟ್ಟರು ನೋಡಿ ಸರ್, ದಸರಾ ದೀಪಾವಳಿ ಹ್ಯಾಪಿ ನ್ಯೂ ಇಯರ್ ಬರ್ತಾ ಇದೆ, ಹ್ಯಾಪಿ ನ್ಯೂ ಇಯರ್ ಆಫರ್ ಇಲ್ಲ ಅಂತ ಕೇಳ್ತಾರೆ. ಅಂಥವ್ರಿಗೆ ಒಂದು ಆಪ್ಷನ್ಸ್ ಇದೆ. ಯಾರು ಸ್ಪಾಟ್ ರೈತರ ಬುಕಿಂಗ್ ಅಂತ ತಗೊಳ್ತಾರೋ ಅಂಥವ್ರಿಗೆ ಇನ್ನೂ 405 ರೂಪಾಯಿ ಅಂಡರ್ ಕಟ್ ಆಗುತ್ತೆ. ಇದ್ರ ಬೆಲೆ ಕೇವಲ 2,090 ರೂಪಾಯಿ ಮಾತ್ರ ಬೀಳುತ್ತೆ. ಸರ್ ತಗೊಳ್ಳಿ ಸರ್, 2,000 ತಗೊಳ್ಳಿ, ನಾಳೆ ಸರ್ವಿಸ್ ಕೊಟ್ಬಿಡಿ ನಮ್ಮ ಮನೆಗೆ ಅಂದರೆ ಅಮೌಂಟ್ ತೊಗೊಳ್ಳಲ್ಲ. ಕಂಪ್ನಿ ಪ್ರೊಸೀಜರ್ ಬೇರೆ. ಏನು ಮಾಡಬೇಕು ಅಂದರೆ ನೀವು ನೋಡಿ, ನಿತಿನ್ ಅವರು ರೈಟ್ ಹತ್ತತ್ರ ಹೇಳಿರೋದ್ರಿಂದ ನಮ್ಮ ಸಂಸ್ಥೆ ಪರವಾಗಿ ಇವ್ರಿಗೊಂದು ಸಾಧನವನ್ನು ಫ್ರೀ ಕೊಡಬೇಕು ಅನಿಸುತ್ತೆ. ಅದೇ ನಾವು ಕರೆಕ್ಟಾಗಿ ಹೇಳ್ಬಿಟ್ಟೆ. ಸ್ವಲ್ಪ ದಿನ ಆನಂದ್ ಗುರುಜಿ ಹತ್ರ ಹೋಗಿ ನೀವು ಅದು ಕೊಡಲ್ಲ ಬಿಡಿ ಅಂತ ಹೇಳ್ತಾರಲ್ಲ. ಓಕೆ, ನೀವೇನು ಮಾಡ್ಬೋದು ಅಂತಂದರೆ, ಯಾರು ಇಚ್ಛೆ ಉಳ್ಳವರು, ಯಾರು ಫೋರ್ಸ್ ಮಾಡೋ ಪ್ರಾಡಕ್ಟ್ ಅಲ್ಲ ಇವು ಆಯ್ತಲ್ಲ. ಯಾವುದೋ ಹೋಟ್ಲು ತಿಂಡಿ ಎಲ್ಲ ಚೆನ್ನಾಗಿ ಇನ್ನೂ ಸರಿ ಟ್ರೈ ಮಾಡೋದಕ್ಕೆ ಇದು ಸುರಕ್ಷತೆ. ಇದು ಆಯ್ತಲ್ಲ, ಸುರಕ್ಷತೆಯಿಂದ ತಗೊಳ್ಳೋದು ಒಂದು ಹೆಜ್ಜೆನ ಒಂದು ಸ್ಟೆಪ್ಸು ಇಡೀ ಕುಟುಂಬ ಸುರಕ್ಷತೆಯಿಂದ ಇರ್ತದೆ. ಅನಾಹುತ ಆದ್ಮೇಲೆ ಸಫರ್ ಮಾಡೋದಕ್ಕಿಂತ ಇವೆಲ್ಲ ಬಿಗ್ ಪೇಮೆಂಟ್ ಅಲ್ಲಿ ನಮ್ಮ ಜೀವ ಬೆಲೆ ಕಟ್ಟಕ್ಕಾಗಲ್ಲ. ಹಾಗಾದ್ರೆ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ 3 ಹೆಸರು ಒಂದೊಂದು ಅವ್ರವ್ರ ಕುಟುಂಬದ ರಕ್ಷಣೆ ಅವ್ರವ್ರು ಮಾಡಿಕೊಂಡ್ರೆ ಅವರವರ ಬುದ್ಧಿವಂತಿಕೆ. ಮತ್ತೊಬ್ರು ಯಾರಿಗಾದ್ರೂ ನಿಮ್ಮ ಆಸ್ತಿ ಬಂಧುಗಳಿಗೆ ನಿಮ್ಮ ಇದು ಫೋಟೋದಲ್ಲ ಕೊಡಿಸೋದಾದ್ರೆ ನಿಮ್ಮ ಹೃದಯವಂತಿಕೆ ಹೇಳ್ಕೊಳ್ಳೋಣ. ಎಷ್ಟು ಬೇಕಷ್ಟು ಮೆನ್ಷನ್ ಮಾಡ್ಕೊಂಡು ಒಂದೇ ಪ್ರಿಪೇರ್ ಇನ್ಸ್ಟಾಲೇಷನ್ ಡೇಟ್ ಇದೆಯಲ್ಲ, ಮತ್ತೆ ಅಡ್ವಾನ್ಸ್ ಪೇಮೆಂಟ್ ಅಂದರೆ ನಾವು ಪೇಮೆಂಟ್ ತೊಗೊಳ್ಳೋದಿಲ್ಲ. ಇದು ಒಂದು ಡಿವೈಸ್ ಪ್ರೋಸೆಸ್ ಆಗಬೇಕಾದ್ರೆ 200 ಮಾತ್ರ ಕೊಡಬೇಕು. ಇನ್ನು 1,890 ನಿಮ್ಮ ಮನೆಗೆ ಬಂದು ಯಾವ ಊರಾಗಲಿ ಕೂತು ಸರ್ವಿಸ್ ಕೊಡ್ತೀವಿ ನಾವು, ಬಂದು ಅದು ಆಪ್ರೇಟ್ ಮಾಡಿದ್ರೆ ಹೇಳ್ಕೊಟ್ಟ ಮೇಲೆ ನೀವು ಪೇಮೆಂಟ್ ಕೊಡ್ಬೋದು. ಅವಾಗ ಇನ್ಶೂರೆನ್ಸ್ ಕಾಪಿ, ಬಿಲ್ಲು, ವಾರಂಟಿ ಕಾರ್ಡ್ ಎಲ್ಲ ನೀವು ಇದು ಕೊಡ್ತೀವಿ. ಅಥೆಂಟಿಕೇಶನ್ ಇದು ಇವಾಗ ಅಪ್ಲಾಯ್ಮೆಂಟ್ ಇದನ್ನ ಇವಾಗ ರಿಸಿಪ್ಟ್ ಕೊಡ್ತೀವಿ. ಯಾರು ಇಚ್ಛೆ ಉಳ್ಳವರು ಇದು ಮಾಡ್ಬೋದು ಸರ್.